Hello, hi. ಹೇಗಿದ್ರಪ್ಪ ಎಲ್ಲರೂ? I think everyone is doing good, right? ಚೆನ್ನಾಗಿದ್ದಾರೆ ಎಲ್ಲರೂ? Fine. So, score more series, basic political concepts, chapter number 3. Second PUC ಲಿ ಓದ್ತಿರುವಂತಹ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗೆ like I have started one series called score more series. ಈ score more series ಒಳಗಡೆ what you are going to learn important topics of the chapters. ಡೀಟೇಲ್ ಆಗಿ ಹೇಳ್ತೀನಿ. ಪ್ರತಿಯೊಂದು ಚಾಪ್ಟರ್ನ ಕೂಡ ನಾಟ್ ಇವನ್ ಗೋಯಿಂಗ್ ಟು ಮಿಸ್ ಎ ಸಿಂಗಲ್ ಟಾಪಿಕ್. ಯಾವುದು ಕೂಡ ಟಾಪಿಕ್ ಮಿಸ್ ಮಾಡೋದಿಲ್ಲ. ಆ್ಯಂಡ್ ಯು ಗೋಯಿಂಗ್ ಟು ಲರ್ನ್ ಇಟ್ ವೆರಿ ಕೇರ್ಫುಲಿ ದ್ಯಾಟ್ ಯು ಗೋಯಿಂಗ್ ಟು ಸ್ಕೋರ್ ಇಟ್ ವೆರಿ ವೆರಿ ಪ್ರಾಪರ್ಲಿ. ಚೆನ್ನಾಗಿ ಓದ್ತೀರಾ, ಸೊ ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಬಟ್ ಚಾಪ್ಟರ್ನ ಕರೆಕ್ಟಾಗಿ ನೋಡ್ರಿ. ನಾನು ಏನೇನು ಹೇಳ್ತೇನೆ ಸ್ವಲ್ಪ ಚಾಪ್ಟರ್ನ ಕರೆಕ್ಟಾಗಿ ನೋಡ್ರಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಎಕ್ಸಾಮ್ಸ್ ಒಳಗಡೆ ಆನ್ಸರ್ಸ್ನ ಬರೆಯೋಕ್ಕೆ. So it is very very important. Score more series, basic political concepts part 1, chapter number 3, first PUC. Right? Fine. So this is something about me. Then is Ravi Korishetti. ನಾನು Unacademy ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಫ್ರಮ್ ಲಾಸ್ಟ್ 7 years I'm teaching for Unacademy ಒಳಗಡೆ ಅಥವಾ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಒಳಗಡೆ. ಸೊ ಸೆಕೆಂಡ್ PUC, KPSC, UPSC ಮತ್ತೆ PGCET ಆಸ್ಪಿರೆಂಟ್ಸ್ ಎಲ್ಲ ಫ್ರಮ್ ಲಾಸ್ಟ್ 7 years I'm teaching. So this is something about me already ನಿಮಗೆಲ್ಲ ಗೊತ್ತಿರುತ್ತೆ ಬಗ್ಗೆ. There is no need to express much about me because ನಿಮ್ಗೆ ಗೊತ್ತಿರುತ್ತೆ. ಪದೇ ಹೇಳಿದ್ರೆ it is not going to worth. All right? Fine. ಚಲೋ. ಸೊ ಯಾರ್ಯಾರು ನೋಡ್ತಾರೆ ನೋಡಪ್ಪ, ಬೇಗ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಗೋಯಿಂಗ್ ಟು ಲೈಕ್ ಇಟ್, ಶೇರ್ ಇಟ್ ಅಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಬೇಗ ಮಾಡ್ಕೊಳ್ರಿ. ಆ್ಯಂಡ್ ಯಾರ್ಯಾರು ಲೈಕ್ ಯೂಟ್ಯೂಬಲ್ಲಿ ಅಷ್ಟೇ ನೋಡ್ತಾರೆ, ಇನ್ನು ದೋಸ್ ಹೂ ಹ್ಯಾವಂಟ್ ಸ್ಟಿಲ್ ಡೌನ್ಲೋಡ್ ಅನ್ಅಕಾಡೆಮಿ ಆ್ಯಪ್. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್. ಈ ಒಂದು ಆ್ಯಪ್ ಸಿಗುತ್ತೆ, ನಮ್ಮ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನೀವು ಈ ರೀತಿ ಒಂದು ವೆಬ್ ಪೇಜ್, ಈ ಒಂದು ಆ್ಯಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಸೆಲೆಕ್ಟ್ ಗೋಲ್ ಒಳಗಡೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆರಾಮಾಗಿ ನೀವು ಎಲ್ಲ ಸ್ಪೆಷಲ್ ಕ್ಲಾಸ್ನ, ನಾನಾಗಿರಲಿ, ಮುಸ್ತಾಕ್ ಸರ್ ಆಗಿರಲಿ, ಮುಸಾದಿಕ್ ಸರ್, ತಿಪ್ಪೇಶ್ ಸರ್, ರೋಹಿತಾ ಸರ್, ವಾಸಿಂ ಸರ್, ಅಪರ್ಣ ಮೇಡಮ್, ಎಲ್ಲ ಎಜುಕೇಟರ್ಸ್, ಆಲ್ ದ ಎಜುಕೇಟರ್ಸ್ ಆರ್ ಗೋಯಿಂಗ್ ಟು ಟೇಕ್ ಕ್ಲಾಸಸ್ ಇನ್ ಸ್ಪೆಷಲ್ ಕ್ಲಾಸಸ್. ಅಲ್ಲಿ ನಿಮಗೆ ಹ್ಯಾಂಡ್ ರೈಸ್ ಆಪ್ಷನ್ ಇರುತ್ತೆ. ಜಸ್ಟ್ ರೈಸ್ ಯುವರ್ ಹ್ಯಾಂಡ್, ಆಸ್ ದ ಕ್ವಶನ್ಸ್, ನೀವು ಡೌಟ್ಸ್ ಕೇಳ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಎವ್ರಿಥಿಂಗ್ ಆಸ್ ಆಫ್ ನಾವು ಫ್ರೀ ಆಫ್ ಕಾಸ್ಟ್ ಇದೆ. ಪ್ಲೀಸ್ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಎವ್ರಿ ಡೇ ಸ್ಪೆಷಲ್ ಕ್ಲಾಸಸ್ ಆರ್ ದೇರ್ ಇನ್ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ರಿಮೆಂಬರ್ ಇಟ್. ರೈಟ್? ಸೊ ಯಾರೇನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಪ್ಲೀಸ್ ಗೋ ಆ್ಯಂಡ್ ಜಾಯಿನ್ ದ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಸೊ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಅಂಡ್ ಡಾಟ್. ಸೊ ಪ್ಲೀಸ್ ಡೋಂಟ್ ಮಿಸ್ ದಿಸ್. ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಆರ್ ಯು ಗೆಟಿಂಗ್ ಇಟ್? ಅರ್ಥ ಆಗ್ತಿದ್ಯಾ? ಫೈನ್. ಚಲೋ ಸ್ಟಾರ್ಟ್ ಮಾಡೋಣ. ಓಕೆ ಬಾಬಾ, ಫೈನ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಚಾಪ್ಟರ್ ವೈಸ್ ರಿಲೆವೆನ್ಸ್ ಅಂತ ನೋಡಿದಾಗ, ಸೊ ಜಸ್ಟ್ ಟ್ರೈ ಟು ಸಿ ಹಿಯರ್ ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಚಾಪ್ಟರ್ ನಂಬರ್ 3. ಸೊ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ 15 marks. ವಾವ್, ಯು ಆರ್ ಗೋಯಿಂಗ್ ಟು ಗೆಟ್ 15 marks ಫ್ರಮ್ ದ ಥರ್ಡ್ ಚಾಪ್ಟರ್. ಸಿ 15 marks ಇಟ್ ಇಸ್ ನಾಟ್ ದಟ್ ಈಸಿ. 15 marks ಅಂದರೆ ಲೈಕ್ ಇಟ್ ಇಸ್ ವೆರಿ ಬಿಗ್, ದೊಡ್ಡ ನಂಬರ್ ಇದು. ಸೊ 15 marks ಇನ್ನೊಂದು 15 marks ಆ್ಯಡ್ ಮಾಡಿದ್ರೆ ಪಾಸಿಂಗ್ ನಂಬರ್ ಬಂದಿಡದಪ್ಪ. ಸೊ ಅದಕ್ಕೋಸ್ಕರ ಪೊಲಿಟಿಕಲ್ ಸೈನ್ಸ್ ಫಸ್ಟ್ PUC ಚಾಪ್ಟರ್ ನಂಬರ್ 3 ಪ್ಲೀಸ್ ಡೋಂಟ್ ಮಿಸ್ ಮಾಡಕ್ಕೆ ಹೋಗಬೇಡ್ರಿ. ಡೈಲಿ ಕ್ಲಾಸ್ ಅಟೆಂಡ್ ಮಾಡಿ, ಸೊ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ದಿಸ್ ಕ್ಲಾಸಸ್. ಆಲ್ರೈಟ್? ಫೈನ್. ಚಲೋ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸಿ ಚಾಪ್ಟರ್ ನಂಬರ್ 3, ಯೂನಿಟ್ 3, ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ಸ್. ಆಲ್ರೈಟ್? ಫೈನ್. ಸೊ ಹಂಗಾರೆ ಈ ಕ್ಲಾಸ್ ಒಳಗಡೆ ವಾಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ಕ್ಲಾಸಸ್. ಫಸ್ಟು ಇಂಟ್ರೊಡಕ್ಷನ್ ನೋಡ್ತೀವಿ, ಆಮೇಲೆ ಸಾವರ್ನಿಟಿ ಅಂದ್ರೆ ಏನಂತ ನೋಡ್ತೀವಿ, ಲಾ ಅಂದ್ರೆ ಏನಂತ ನೋಡ್ತೀವಿ, ಲಿಬರ್ಟಿ ಏನು ನೋಡ್ತೀವಿ, ಇಕ್ವಾಲಿಟಿ ನೋಡ್ತೀವಿ, ರೈಟ್ಸ್ ನೋಡ್ತೀವಿ. ಆಫ್ಟರ್ ವಾಚಿಂಗ್ ದಿಸ್ ಕ್ಲಾಸ್, ಈ ಕ್ಲಾಸ್ ನೋಡಿದ ತಕ್ಷಣನೇ, ಆಫ್ಟರ್ ವಾಚಿಂಗ್ ದಿಸ್ ಕ್ಲಾಸ್, you will be able to understand, you will be able to debate with your friends that what is law, what is criminal law, what is ordinary law, what is ordinance, what is administrative law, what is liberty, what is equality, what is rights. Everything you are going to debate and discuss with your friends and your teachers and everyone. So ಅಷ್ಟು ಮಾತ್ರ ನಾಲೆಜ್ ನಾನು I'll try to give it. Is that fine all of you? ಅರ್ಥ ಆಗ್ತಿದೆಯಾ? ಚಲೋ, let's start. ಫಸ್ಟ್ ಅರ್ಥ ಮಾಡ್ಕೊಬಿಡ್ರಿ, ಲಾ ಇಸ್ ದ ರೂಲ್ ಆಫ್ ದ ಸ್ಟೇಟ್ ಅಂತ ಕರೀತಾರೆ. ಸೊ ವೆರಿ ಫೇಮಸ್ ಸ್ಟೇಟ್ಮೆಂಟ್, ಲಾ ಇಸ್ ದ ರೂಲ್ ಆಫ್ ದ ಸ್ಟೇಟ್. ಒಂದು ಸ್ಟೇಟ್ ಇಂದ ರೂಲ್ಸ್ ಏನಪ್ಪ, ದಟ್ ಈಸ್ ಲಾ. ಒಂದು ಸ್ಟೇಟ್ ಒಳಗಡೆ ಇಫ್ ಸಮಥಿಂಗ್ ರೂಲ್ ಇಸ್ ದೇರ್, ದಟ್ ಈಸ್ ಲಾ. ಲಾ ಇಸ್ ದ ರೂಲ್ ಆಫ್ ದ ಸ್ಟೇಟ್ ಅಂತ ಕರೀತಾರೆ. ಇಟ್ ರೆಗ್ಯುಲೇಟ್ಸ್ ದ ಎಕ್ಸ್ಟರ್ನಲ್ ಬಿಹೇವಿಯರ್ ಆಫ್ ದ ಪೀಪಲ್ ವಿತೌಟ್ ವಿಚ್ ಸೋಷಿಯಲ್ ಲೈಫ್ ಇಸ್ ಇಂಪಾಸಿಬಲ್. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು ಈಗ ಒಂದು ಲಾ ಇದೆ. ಫಾರ್ ಎಕ್ಸಾಂಪಲ್, ಬೈಕ್ ಮೇಲೆ ಹೋಗುವಾಗ ಯು ಹ್ಯಾವ್ ಟು ವಿಯರ್ ದ ಹೆಲ್ಮೆಟ್. ಹೆಲ್ಮೆಟ್ ಹಾಕೊಳ್ಳಿದ್ರೆ ಏನು ಮಾಡ್ತಾರೆ ಪೊಲೀಸರು? ದಂಡ ಹಾಕ್ತಾರೆ. ದಟ್ ಈಸ್ ಅ ಲಾ.
ದಟ್ ಈಸ್ ಅ ಲಾ. ಅಂದ್ರೆ ಸ್ಟೇಟ್ ಲಾ ಇಸ್ ದ ರೂಲ್ ಆಫ್ ದ ಲಾ, ರೂಲ್ ಆಫ್ ದ ಸ್ಟೇಟ್. ಒಂದು ಸ್ಟೇಟ್ಗೆ ಒಂದು ರೂಲ್ಸ್ ಇದೆ. ವಾಟ್ ಇಸ್ ದಟ್? ದಟ್ ಇಸ್ ಅ ಲಾ. ಸೊ ಇದೇನ್ ಮಾಡುತ್ತೆ? ಇಟ್ ರೆಗ್ಯುಲೇಟ್ಸ್ ಎಕ್ಸ್ಟರ್ನಲ್ ಬಿಹೇವಿಯರ್ ಆಫ್ ದ ಪೀಪಲ್. ಅಂದ್ರೆ ಅವ್ರು ಹೆಂಗ್ ಬೇಕು, ಹುಚ್ಚು ಕುದುರೆ ಅಂತ ಹೇಳ್ತಾರೆ. ಹುಚ್ಚು ಕುದುರೆ ಆಗೋಂಗ ಆಗೋದಿಲ್ಲ. ಇವಾಗ ಬೈಕ್ ಮೇಲೆ ಹೋಗುವಾಗ ಹೆಲ್ಮೆಟ್ ಹಾಕೋಬೇಕು. ವೈ ದೇ ಹ್ಯಾವ್ ಮೇಡ್ ದಿಸ್ ಲಾ? ಈ ಲಾ ಏನಕ್ಕೆ ಮಾಡಿದ್ರು? ಜಸ್ಟ್ ಬಿಕಾಸ್ ಟು ಅವಾಯ್ಡ್ ದ ಆಕ್ಸಿಡೆಂಟ್ಸ್. ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ ಬಿದ್ರೆ ಸತ್ತು ಹೋಗ್ಬಿಡ್ತೀವಿ. ಅದನ್ನ ತಡೆಗಟ್ಟೋಕ್ಕೋಸ್ಕರ ಬೈಕ್ ಮೇಲೆ ಹೋಗುವಾಗ ನಾವು ಏನ್ ಮಾಡಿದ್ರಪ್ಪ ಲಾ? ಹೆಲ್ಮೆಟ್ ಹಾಕೋಬೇಕು. ಕೆಲವೊಂದು ಕಡೆ ಮುಂದ್ ಕಡೆ ಗಾಡಿ ಓಡಿಸೋರು ಮಾತ್ರ ಹೆಲ್ಮೆಟ್ ಹಾಕೋಬೇಕಂತಿದೆ. ಕೆಲವೊಂದು ಕಡೆ ಈಗ ಬ್ಯಾಂಗ್ಳೂರ್ ಬಂದ್ರೆ ಇಬ್ರು ಹೆಲ್ಮೆಟ್ ಹಾಕೋಬೇಕಂತಿದೆ. ದಟ್ ಇಸ್ ಅ ಲಾ. ಏನಕ್ಕೋಸ್ಕರ? ಟು ರೆಗ್ಯುಲೇಟ್ ಎಕ್ಸ್ಟರ್ನಲ್ ಬಿಹೇವಿಯರ್ ಆಫ್ ದ ಪೀಪಲ್. ಜನರು ಹೆಂಗ್ ಬೇಕಂಗ್ ವರ್ತಿಸಬಾರ್ದು. ದೇ ಹ್ಯಾವ್ ಟು ಬಿಹೇವ್ ಪ್ರಾಪರ್ಲಿ ಇನ್ ದ ಸೊಸೈಟಿ. ಹಂಗ ಮಾಡೋದ್ರಿಂದ ಒಂದು ಸೋಷಿಯಲ್ ಲೈಫ್ ಒಂದು ಆರ್ಡರ್ ಒಳಗಡೆ ಹೋಗುತ್ತೆ. ಬಿಕಾಸ್ ಆಫ್ ದ್ಯಾಟ್ law is the rule of the state ಅಂತ ಕರೀತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಡು. ಆರ್ ಯು ಗೆಟಿಂಗ್ ಇಟ್? ಅರ್ಥ ಆಗ್ತಿದೆಯಾ? ಲಾ ಇಸ್ ದ ರೂಲ್ ಆಫ್ ದ ಸ್ಟೇಟ್ಸ್. ಆಲ್ರೈಟ್, ಫೈನ್. ನೆಕ್ಸ್ಟ್, ಸೊ ಹಾಗಾದ್ರೆ ದೇರ್ ಆರ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆರ್ ದೇರ್. ಒಂದು ಸ್ಟೇಟ್ ಅಂತ ಬಂದಾಗ, ಸೊ ವಾಟ್ ಈಸ್ ಸ್ಟೇಟ್ ಸರ್? ಫಸ್ಟ್ ಲೆಟ್ ಮಿ ಆನ್ಸರ್ ಯು. ವಾಟ್ ಈಸ್ ಸ್ಟೇಟ್ ಹೇಳ್ಬಿಡ್ತೀರಿ ಫಸ್ಟ್. ಜಸ್ಟ್ ಗಿವ್ ಮಿ ಒನ್ ಮೂಮೆಂಟ್. Chalo, understand here. So what I am trying to say here, so what is state? State ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರೆ ಫಸ್ಟ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಲೆಟ್ ಅದನ್ನ ಹೋಗೋಕ್ಕಿಂತ ಮುಂಚೆ, ಪೊಲಿಟಿಕಲ್ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ, ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸೊ ಇಲ್ಲಿ ಪ್ರತಿ ಸತಿ ಪದೇ ಇಲ್ಲಿ ವಾಟ್ ದೇ ಆರ್ ಟೆಲಿಂಗ್ ಹಿಯರ್ ಸ್ಟೇಟ್. ಸೊ ಸ್ಟೇಟ್ ಅಂತ ಬರ್ತಾ ಇದೆ. ಸ್ಟೇಟ್ ಅಂತ ಬಂತಂದ್ರೆ ದೇರ್ ಆರ್ ಟೂ ಡೆಫಿನೇಷನ್ಸ್. ಅದು ಎರಡಿದಾವೆ. ಒಂದು ಫೈನ್, ಸೊ 3 definitions I can give you. First, state ಅಂತ ಬಂದಾಗ we can call it as a nation is also state. We can call state ಅಂತ ಕೂಡ ಕರಿಬಹುದು, ಅಂದ್ರೆ ರಾಜ್ಯ ಅಂತ ಕೂಡ ಕರಿಬಹುದು. We are going to call it as a ರಾಜ್ಯ. And also place, one particular place. So they are considering this place. ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ ಕಾನ್ಸ್ಟಿಟ್ಯೂಷನ್, ನಿಮಗೆಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಲ್ರೆಡಿ ಗೊತ್ತಿದೆ. In constitution article 12 is going to talk about what is state ಅಂತ ಹೇಳ್ತಿದ್ರು. ಸ್ಟೇಟ್ ಅಂದ್ರೆ ಏನು ಅಂತ ಹೇಳ್ತಾರಪ್ಪ ಇಲ್ಲಿ. ವೆರಿ ಸಿಂಪಲ್ ಇದೆ. ವಾಟ್ ಯು ಮೀನ್ ಬೈ ಸ್ಟೇಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಸ್ಟೇಟ್ ಅಂದ್ರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೆಕೆಂಡ್ ಒನ್ ಸ್ಟೇಟ್ ಗವರ್ನಮೆಂಟ್ ಅಥವಾ ಲೆಜಿಸ್ಲೇಟಿವ್ಸ್. ನೆಕ್ಸ್ಟ್ ಒನ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗವರ್ನಮೆಂಟ್, central government, local government, and any other government athwa any other body which is within India or which is outside India. ಇಂಡಿಯಾ ಒಳಗಡೆ ಇರ್ಬೋದು, ಇಂಡಿಯಾ ಬಿಟ್ಟು ಹೊರಗಡೆ ಇರ್ಬೋದು. ಅದನ್ನ ನಾವು ಆರ್ಟಿಕಲ್ 12 ಒಳಗಡೆ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಒಂದು ಸ್ಟೇಟ್ ಅಂದ್ರೆ ಏನಪ್ಪ? ಒಂದು ಪ್ಲೇಸ್ ಅಂದ್ರೆ ಏನು? ಇಟ್ ಮೇ ಬಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಇಟ್ ಮೇ ಬಿ ಸ್ಟೇಟ್ ಗವರ್ಮೆಂಟ್, ಇಟ್ ಮೇ ಬಿ ಸೆಂಟ್ರಲ್ ಗವರ್ಮೆಂಟ್, ಇಟ್ ಮೇ ಬಿ ಲೋಕಲ್ ಗವರ್ಮೆಂಟ್ ಲೈಕ್ ಪಂಚಾಯತ್ ಅಂಡ್ ಮುನ್ಸಿಪಾಲಿಟೀಸ್, ಆರ್ ಎನಿ ಅದರ್ ಬಾಡಿ ವಿಚ್ ಇಸ್ ವಿದಿನ್ ಇಂಡಿಯಾ. ಅದು ಇಂಡಿಯಾದಲ್ಲಿ ಇರ್ಬೋದು, ಇಂಡಿಯಾ ಬಿಟ್ಟು ಹೊರಗಡೆ ಇರ್ಬೋದು. ಅದನ್ನೆಲ್ಲಾನು ಕೂಡ ನಾವು ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನೆಲ್ಲ ಕೂಡ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ವಾಟ್ ದೇ ಆರ್ ಟ್ರೈಂಗ್ ಟು ಸೆಲ್ ಹಿಯರ್, ಅಲ್ಲಿ ಏನ್ ಹೇಳ್ತಾರಪ್ಪ? ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಅಂತ ಇದ್ದಾಗ, ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಅಂತ when we are going to study about the political concepts, ಅರ್ಥ ಮಾಡ್ಕೊಳ್ಳಿ. ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಅಥವಾ ಪೊಲಿಟಿಕ್ಸ್
is a romance between the state and the government. Politics is the romance between state and government. Very beautiful statement. I am going to tell you one more time. Politics, it is a romance between state and government. It is a romance between state and government anta karitare. Are you getting it? So it means, what is a good politics, what is a bad politics, will come after that. ಸ್ವಲ್ಪ ಬರುವ. But state ಮತ್ತೆ government ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. State it means it is a place. It may be government ಆಗಿರಲಿ, it may be ಒಂದು ದೇಶ ಆಗಿರಲಿ, ಒಂದು ರಾಜ್ಯ ಆಗಿರಲಿ, or anything. So that is called a place. Government ಅಂದ್ರೆ ಏನು? One set of political rules and regulation, and that is governed by some political party which formed the government. That is called government. So hangare politics is a romance between state and government ಅಂತ ಹೇಳ್ತಾರೆ. ಹಂಗಾರೆ ಒಂದು ಸ್ಟೇಟ್ ಹೆಂಗಿರಬೇಕು, how the state should be there. ಒಂದು ಸ್ಟೇಟ್ ಹೆಂಗಿರಬೇಕಪ್ಪ, that is very important. I am going to explain you today. ಸ್ಟೇಟ್ ಅಂದ್ರೆ ಏನಪ್ಪ, ಒಂದು ಸ್ಟೇಟ್. So what are the possible ways ಒಂದು ಸ್ಟೇಟ್ ಹೆಂಗಿರಬೇಕು, they are explaining here. First ನೋಡ್ರಿ, the state should be sovereign. First ಒಂದು ರಾಜ್ಯ sovereign ಆಗಿರಬೇಕು. It should be sovereign enough ಅಂತ ಹೇಳ್ತಾರೆ. So what is that? For example, sovereignty is most important element of the state. It is the supreme power of the state ಅಂತ ಕರೀತಾರೆ. What they are telling here, sovereignty is the most important element of the state. It is a supreme power of the state. For example, what do you mean by sovereignty ಅಂದ್ರೆ ಏನಪ್ಪ? Sovereignty ಅಂದ್ರೆ ಏನು? Let me put ಈ ರೀತಿ ಒಂದು ವಾದ ಹೇಳುವ, ಒಂದು ಆರ್ಗ್ಯುಮೆಂಟ್ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, India is a country. All right, India is a country. Yeah, I know that India is a country. Right? So ಈ country, India, it is going to frame, it has framed its own constitution. ಹೌದಾ? ಅದು ಅದರದೇ ಆದ ಸಂವಿಧಾನ ರಚಿಸಿಕೊಂಡಿದೆ, ಕಾನ್ಸ್ಟಿಟ್ಯೂಷನ್. It has its own laws. Fine, very good. ಇವಾಗ it has its own constitution and it has its own laws. ಇವಾಗ somebody called X ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. If that X violates any law, ಯಾವುದಾದ್ರೂ ಲಾನ ಒಂದು X ಅನ್ನೋ ವ್ಯಕ್ತಿ ವೈಲೇಟ್ ಮಾಡ್ದ. ಫಾರ್ ಎಕ್ಸಾಂಪಲ್, ನಾಳೆಯಿಂದ ಬೈಕ್ ಮೇಲೆ ಡಬಲ್ ರೈಡಿಂಗ್ ಹೋಗುವಂಗಿಲ್ಲ. From tomorrow onwards, nobody in the state should go ಡಬಲ್ ರೈಡಿಂಗ್ ಹೋಗೋ ಹಾಗಿಲ್ಲ ಅಂತ ನಾಳೆ ಒಂದು ಕಾನೂನು ಬಂತು. ಅಂದ್ರೆ ಒಂದು ಬೈಕ್ ಮೇಲೆ ಒಬ್ಬನೇ ಕುಂತು ಹೋಗ್ಬೋದು, ಇಬ್ರು ಹೋಗೋಂಗಿಲ್ಲ ಅಂತ ಒಂದು ಲಾ ಬಂತ ತಿಳ್ಕೊಡ್ರಿ. ಕನ್ಸಿಡರ್ ಇನ್ ದಟ್ ವೇ. ಈ someone called X ಅನ್ನೋ ವ್ಯಕ್ತಿ, ಅವನು ಆ ಲಾನ ಉಲ್ಲಂಘನೆ ಮಾಡ್ಬಿಟ್ಟು, ಸೊ ಈ ಸ್ಟಾರ್ಟೆಡ್ ಟು ಗೋ, ಇಬ್ರು ಜನ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಗವರ್ಮೆಂಟ್ ಆಫೀಷಿಯಲ್ಸ್ ಅಥವಾ ಪೊಲೀಸ್ ಆಫೀಸರ್ಸ್, ದೇ ಆರ್ ಗೋಯಿಂಗ್ ಟು ಫೈನ್ ಹಿಮ್, ಅವ್ರ ಮೇಲೆ ಫೈನ್ ಹಾಕ್ತಾರೆ. Why? Just because he violated the law. For example, this is the law now. If somebody is there from USA, now ಯಾರೋ ಬರ್ತಾರೆ, ಬಂದ್ಬಿಟ್ಟು he is going to argue that what India is making the law, which is ಬೈಕ್ ಮೇಲೆ ಇಬ್ರು ಹೋಗಬಾರ್ದು ಅಂತ ಲಾ ಇಂಡಿಯಾ ಲಾ ಮಾಡ್ತಿದೆ, that is against the humanity. It is against the humanity. Government ಅಥವಾ India should not do this kind of law ಅಂತ ಹೇಳ್ತಾರೆ. ಅವಾಗ what government of India is going to tell? Government of India is going to tell, we are sovereign country. So what do you mean by sovereign country? It means we have make some laws and authority on that law or authority lies with the India itself. ಯಾವ ಬೇರೆ ಕಂಟ್ರಿನ ಬಂದು ನಮಗೆ why you are doing this ಅಂತ they are not having any power to ask us. It means, I'm going to repeat it once again. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. What I'm trying to explain here, ಒಂದು ಲಾ ಇದೆ, ನಾಳೆಯಿಂದ ಬೈಕ್ ಮೇಲೆ ಇಬ್ಬಿಬ್ರು ಹೋಗೋ ಹಾಗಿಲ್ಲ ಅಂತ ಸಮ್ ಲಾಸ್ ಕೇಮ್ ಇಂಟು ಫೋರ್ಸ್. ಒಂದು ಲಾ ಬರುತ್ತೆ, ಎಕ್ಸ್ ಅನ್ನೋ ವ್ಯಕ್ತಿ ಹಿ ವೈಲೇಟೆಡ್ ದ ಲಾ, ಅವಾಗ ಪೊಲೀಸ್ ಬಂದು ಫೈನ್ ಹಾಕ್ತಾರೆ ಅದ್ರ ಮೇಲೆ. ನಾಡಿದ್ದು US ಏನ್ ಮಾಡುತ್ತೆ, ಸೊ ಒಂದು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಇಂಡಿಯಾ ಹ್ಯಾಸ್ ಕೇಮ್ ಅಪ್ ವಿತ್ ಒನ್ ಲಾ, ಇಟ್ ಈಸ್ ಅಗೇನ್ಸ್ಟ್ ದ ಹ್ಯೂಮ್ಯಾನಿಟಿ, ಅದು ಹ್ಯೂಮ್ಯಾನಿಟಿ ವಿರುದ್ಧವಾದಂಥದ್ದು, ಅದನ್ನ ತೆಗೆದು ಹಾಕಬೇಕು ಅಂತ US ಇಸ್ ಗೋಯಿಂಗ್ ಟು ಆರ್ಗ್ಯೂ ಮಾಡೋದನ್ನ ತಿಳ್ಕೊಡ್ರಿ. ಆ ಟೈಮಲ್ಲಿ ಏನಾಗುತ್ತೆ, ವಾಟ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಟೆಲ್? ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಟೆಲ್, ಮಿಸ್ಟರ್ ಪ್ರೆಸಿಡೆಂಟ್,
You are no one to tell what law we have to pass, because India is a sovereign country. It means India is an entity. India is a nation. India is a nation. No other country is having a power to dominate on India. India ಇದನ್ನ ಮಾಡಬೇಕು, ಇದನ್ನ ಮಾಡಬಾರದು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರದು ಅಂತ ಓನ್ಲಿ ದೇ ಕ್ಯಾನ್ ಗಿವ್ ಅ ಸಜೆಷನ್, ಬಟ್ ದೇ ಕಾಂಟ್ ಫೋರ್ಸ್ ಅಸ್. ನಮ್ಮನ್ನ ಫೋರ್ಸ್ ಮಾಡುವಂತ ಅಧಿಕಾರ ಆಗಿಲ್ಲ, ಬಿಕಾಸ್ ಇಂಡಿಯಾ ಇಸ್ ಅ ಸಾವರಿನ್ ಕಂಟ್ರಿ. India is a sovereign country. No one is having a power on us. No one is having a power. For example, let me give an example like this. CAA NRC ಒಂದು ಲಾ ಬಂತು, ನಿಮಗೆಲ್ಲ ಗೊತ್ತು. ಒಂದು ಲಾ ಕೇಮ್, CAA NRC ಒಂದು ಲಾ ಬಂತು. ಆ ಲಾ ಬಂದಾದ್ಮೇಲೆ ಮೆನಿ ಪೀಪಲ್ ಫ್ರಮ್ ಲೈಕ್ ಸಿಕ್ಕ ಬೇರೆ ಬೇರೆ ದೇಶದ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಅರೆ ಯಾರು ಇಂಡಿಯಾ ಹ್ಯಾಸ್ ಪಾಸ್ ಸಮ್ ಲಾ ವಿಚ್ ಈಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೊ ಇಂಡಿಯಾ ಶುಡ್ ನಾಟ್, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ನಾಟ್ ಡೂ ಸಮಥಿಂಗ್ ಲಾಸ್ ಲೈಕ್ ದಟ್ ಅಂತ ಹೇಳಿದ್ರು. ಅಂದರೆ ಸಿಕ್ಕಾಪಟ್ಟೆ ಎಲ್ಲ ಕ್ರಿಟಿಸೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಟ್ ವಾಸ್ ಸೆಂಟ್ರಲ್ ಗೌರ್ಮೆಂಟ್ಸ್ ಆರ್ಗ್ಯುಮೆಂಟ್? ಸೆಂಟ್ರಲ್ ಗೌರ್ಮೆಂಟ್ ಆರ್ಗ್ಯೂ ಮಾಡ್ತು, ಹೆಲೋ ಮಿಸ್ಟರ್, ವಿ ಆರ್ ಸಾವರಿನ್, ನಮಗೇನು ಗೊತ್ತು ಯಾವ ಲಾ ಮಾಡಬೇಕಂತ. ಇಫ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ಲೆಟ್ ಸುಪ್ರೀಂ ಕೋರ್ಟ್ ಚಾಲೆಂಜಸ್. If it is unconstitutional, let people challenges. Who are you to decide by sitting in another country, ಬೇರೆ country citizen ನೀನು? Why you are criticizing me? Because India is a sovereign country, you don't have any rights to question us. You can give a suggestion, no problem. ನನಗೆ ಸಜೆಷನ್ ಕೊಡು, ಹಿಂಗೆ ಮಾಡಿ ಸರ್, ಹಿಂಗೆ ಮಾಡಿ ಅಂತ. I am ready to take it, but stop giving explanation, stop dominating us, because we are a sovereign country. ಅರ್ಥ ಆಗ್ತೀಯಾ? ಸಾವರ್ನಿಟಿ ಅಂದ್ರೆ ಇಷ್ಟೇ. ಏನಪ್ಪ ಸಾವರ್ನಿಟಿ ಅಂದ್ರೆ ಏನು? ಇಂಡಿಯಾ ಇಸ್ ಅ ನೇಷನ್, ಇಂಡಿಯಾ ಇಸ್ ಅ ಎಂಟಿಟಿ. ನೋ ಪವರ್ ಆನ್ ದ ಅರ್ತ್ ಈಸ್ ಹ್ಯಾವಿಂಗ್, ನೋ ಪವರ್ ಆನ್ ದ ಅರ್ತ್ ಕ್ಯಾನ್ ಡಾಮಿನೇಟ್ ಇಂಡಿಯಾ. ಇಂಡಿಯಾನ ಡಾಮಿನೇಟ್ ಮಾಡ್ಬಿಟ್ಟು ನೀನು ಹಿಂಗೆ ಮಾಡು ಅಂತ ಅವ್ರು ಹೇಳಕ್ ಬರೋಲ್ಲ, ಬಿಕಾಸ್ ಇಂಡಿಯಾ ಇಸ್ ಅ ಸಾವರಿನ್ ಕಂಟ್ರಿ. ಆಸ್ ಸಚ್, ವಿತೌಟ್ ಸಾವರಿಟಿ ದೇರ್ ಕ್ಯಾನ್ ಬಿ ನೋ ಸ್ಟೇಟ್. ಅರೆ ಹೌದಲ್ಲಪ್ಪ, ಒಂದು ಯಾವ್ದಾದ್ರು ಸ್ಟೇಟ್ ಸಾವರಿನ್ ಆಗಿ ಇಲ್ಲದೆ ಇರೋಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನ ತಗೊಳ್ರಿ, ಇವಾಗ ತಾಲಿಬಾನ್ ಆಡಳಿತ ಇದೆ. ಟುಮಾರೋ ಇಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಸ್ಟೇಟ್ ದಟ್ ಎಲ್ಲ ಜನರು ಅಫ್ಘಾನಿಸ್ತಾನ ಬಿಟ್ಟು ಹೋಗ್ಬಿಡ್ರಿ, ಬಿಕಾಸ್ ತಾಲಿಬಾನ್ ಇಸ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ ಅಂತ ತಿಳ್ಕೊಡ್ರಿ. ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ವಾಟ್ ಅಫ್ಘಾನಿಸ್ತಾನ್ ಇಸ್ ಗೋಯಿಂಗ್ ಟು ಟೆಲ್? ಹೂ ಆರ್ ಯು ಮಿಸ್ಟರ್? ವಿ ಆರ್ ಅ ಸಾವರಿನ್ ಕಂಟ್ರಿ. We are a sovereign country. We are going to do what we want. You don't have any business to do it. ಏನು ಮಾಡಕ್ಕೆ ಹೋಗ್ಬೇಡ. Are you understanding it? It means ಪ್ರಪಂಚದಲ್ಲಿ ಯಾವುದೇ ದೇಶ ಇರಲಿ, whatever state it may, it is a sovereign country. Every state is a sovereign. Not only India, every state. Pakistan, Bangladesh, Nepal, Bhutan, Sri Lanka, Afghanistan, Myanmar, Europe, Australia, New Zealand, all the countries in the world are sovereign enough that nobody is having a power to dominate another country. So that is called sovereignty. Sovereignty is one of the fundamental concept of our study. Even in class we are going to study what is sovereignty. Right? Fine. First try to see what is the definition of sovereignty. Sovereignty ಅಂದ್ರೆ ಏನು ಅಂತ ನೋಡ್ರಿ ಅಂತ ಹೇಳ್ತಾರೆ. So Hugo Grotius ಇವನು ಮಾತು ಹೇಳ್ತಾನೆ ಸಾವರ್ನಿಟಿ ಅಂದ್ರೆ ಏನಂತ. Sovereignty as the supreme political power vested in him whose acts are not subject to any other and whose wills cannot be overridden ಅಂತ ಹೇಳ್ತಾರೆ. What they are telling, what Hugo Grotius ಏನು ಹೇಳ್ತಾನೆ, sovereignty as the supreme political power vested in him whose acts are not subject to any other and whose wills cannot be overridden. It means very simple way. ಏನು ಸಿಂಪಲ್ ವೇ ಏನು ಹೇಳ್ತಾರಪ್ಪ, ಒಂದು ಪರ್ಸನ್, ಹಿಯರ್ ಹಿ ಇಸ್ ವೋಟಿಂಗ್ ಫಾರ್ ಒನ್ ಪರ್ಸನ್. ಸೊ ಒಂದು ಮನುಷ್ಯನ ಬಗ್ಗೆ ಹೇಳ್ತಾನೆ. ಸೊ ಜಸ್ಟ್ ಅಪ್ಲೈ ದಟ್ ಟು ದ ನೇಷನ್ ನಾವು. ಸೊ ಇಲ್ಲಿ ಒಂದು ಮನುಷ್ಯನ ಬಗ್ಗೆ ಸಾವರಿನ್. ಸೊ ಐ ಆಮ್ ಎ ಸಾವರಿನ್, ಯು ಪೀಪಲ್ ಆರ್ ಸಾವರಿನ್. ಯಾರ್ಯಾರು ನೋಡ್ತಾರೆ ನೀವೆಲ್ಲ ಸಾವರಿನು. ಆಲ್ಸೋ ಯುವರ್ ಪೇರೆಂಟ್ಸ್ ಕ್ಯಾನ್ ಗಿವ್ ಅ ಸಜೆಷನ್ಸ್. ಇದನ್ನ ಮಾಡು, ಇದನ್ನ ಮಾಡಬೇಡ, ಸರಿ ಅಲ್ಲ. ಓನ್ಲಿ ದೇ ಕ್ಯಾನ್ ಗಿವ್ ಅ ಸಜೆಷನ್ಸ್. It means it is after you to decide what to do or what not to do. So here Hugo Grotius what he is telling, he is giving the example of a human being. It means sovereignty is a supreme political power of his. ಅಂದ್ರೆ ಅವನ ಪೊಲಿಟಿಕಲ್ ಪವರ್ ಅದು, and it is a subjective in nature. ಅಂದ್ರೆ ನನ್ನ ಸಾವರ್ನಿಟಿ ಬೇರೆ, ನಿಮ್ಮ ಸಾವರ್ನಿಟಿ ಬೇರೆ, ಪ್ರತಿಯೊಬ್ಬರ ಸಾವರ್ನಿಟಿ ಬೇರೆ ಬೇರೆ ಇದೆ. It means ನನ್ನ ಪ್ರಯಾರಿಟೀಸ್ ಬೇರೆ, ಯುವರ್ ಪ್ರಯಾರಿಟೀಸ್ ಆರ್ ಡಿಫ್ರೆಂಟ್, ಇನ್ನೊಬ್ಬನ ಪ್ರಯಾರಿಟಿ ಡಿಫ್ರೆಂಟ್, ಎಲ್ಲರದು ಪ್ರಯಾರಿಟಿ ಬೇರೆ ಆಗಿದೆ. ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಓವರ್ ರಿಡನ್. ಅಂದರೆ ಅದ್ರ ಮೇಲೆ ನಾವು ವಿ ಕೆನ್ ನಾಟ್ ವೇಜ್ ಅ ವಾರ್ ಅಗೇನ್ಸ್ಟ್ ಇಟ್.
ಈಗ ನಾನು ಫಾರ್ ಎಕ್ಸಾಂಪಲ್ ನನಗೆ ಇವತ್ತು ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಾ ಇದೆ, ಲಿಟ್ರಲಿ ಅನಿಸ್ತಾ ಇದೆ ನನಗೆ ಇವಾಗ ಐಸ್ ಕ್ರೀಮ್ ತಿನ್ಬೇಕಂತ ಅನಿಸ್ತಾ ಇದೆಯಪ್ಪ. ಯಾರೋ ಬಂದ್ಬಿಟ್ಟು ಯು ಕ್ಯಾನ್ ನಾಟ್ ಈಟ್ ದ ಐಸ್ ಕ್ರೀಮ್ ಅಂಗೋಡ ಸರ್, ಅರೆ ಯಾರ್ ಹೂ ದ ಹೆಲ್ ಯು ಟು ಟೆಲ್ ಮೀ, ನೀನು ಯಾರೋ ಮರಯ್ಯ ಹೇಳೋನು, ನನಗೆ ತಿನ್ಬೇಕು ನಾನು ತಿಂತೀನಿ, ನನ್ನ ದುಡ್ಡು. ಇಸ್ ಇಟ್ ಅ ಸಾವರಿನ್? ಇಸ್ ಇಟ್ ಅ ಸಾವರಿನ್ ಆಫ್ ಅ ಪರ್ಸನ್? ಸಾವರಿನ್ ಆಫ್ ದ ಪರ್ಸನ್ ಅಲ್ವಾ? ಇದೇ ರೀತಿ ಅವ್ನು ನಾಳೆ ಬಂದು ನೀನು ತಿನ್ನೋ ಹಾಗೆ ಇಲ್ಲ, ನೀನು ಏನು ಬೇಕಾರಾಗಲಿ ತಿನ್ನೋ ಹಾಗೆ ಇಲ್ಲ ಅಂತ ಹೇಳಿದ್ರೆ ಒಂದು 4 ಕೊಡ್ತೇನೆ, ಕೊಟ್ಬಿಟ್ಟು ಏನು ಹೇಳ್ತೀನಿ, ಐ ಆಮ್ ಅ ಸಾವರಿನ್, ಐ ಆಮ್ ಇಂಡಿಪೆಂಡೆಂಟ್, ಐ ನೋ ವಾಟ್ ಟು ಡೂ ಅಂತ ಕೇಳ್ತೇನೆ ನಾನು. ಐ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ದಿಸ್ ಇಸ್ ದ ಸಾವರ್ನಿಟಿ. ಇನ್ ದ ಸೇಮ್ ವೇ ಜಸ್ಟ್ ಅಪ್ಲೈ ಟು ದ ಕಂಟ್ರಿ. ಒಂದು ಕಂಟ್ರಿಗೆ ಅಪ್ಲೈ ಮಾಡಿದೆ ನಾನು, ಒಂದು ಕಂಟ್ರಿಗೆ ಅಪ್ಲೈ ಮಾಡ್ರಿ. ಅಲ್ಲಿ ಹೆಂಗೆ ನಮ್ಮ ದೇಶ ಏನು ಮಾಡಬೇಕು ಅಂತ, ಅವರ್ ಪ್ರೈಮ್ ಮಿನಿಸ್ಟರ್ ಇಸ್ ದೇರ್, ಪ್ರೆಸಿಡೆಂಟ್ ಇಸ್ ದೇರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ದೇರ್, ಡಿಫರೆಂಟ್ ಸ್ಟೇಟ್ಸ್ ಆರ್ ದೇರ್, ಚೀಫ್ ಮಿನಿಸ್ಟರ್ ಆರ್ ದೇರ್, ಗವರ್ನರ್ಸ್ ಆರ್ ದೇರ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಮೆನಿ ಪೀಪಲ್ ಆರ್ ದೇರ್ ಹೂ ಆರ್ ಲಾ ಮೇಕಿಂಗ್ ಪ್ರೊಸೆಸ್ ಒಳಗಡೆ ಇದ್ದಾರೆ. ದೇ ಆರ್ ಗೋಯಿಂಗ್ ಟು ಡಿಸೈಡ್ ಇಟ್. ತಪ್ಪು ಆದರೆ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಇಟ್, ಬಟ್ ನೋ ಬಿಸ್ನೆಸ್, ಅದರ್ ಕಂಟ್ರೀಸ್ ಹ್ಯಾವಿಂಗ್ ನೋ ಬಿಸ್ನೆಸ್ ಟು comment on what we have to do. What we have to do. Are you getting it? ಗೊತ್ತಾಗ್ತೇನ್ರಪ್ಪ? ಚಲೋ, ರೈಟ್. ನೆಕ್ಸ್ಟ್ ಒನ್. So this is the definition what Hugo Grotius has given. Next one. ಅಂದರೆ ಈ ಒಂದು ಸಾವರ್ನಿಟಿ ಅನ್ನೋ ಕಾನ್ಸೆಪ್ಟ್ ವೇರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್, ಎಲ್ಲಿ ಸ್ಟಾರ್ಟ್ ಆಯ್ತಪ್ಪ ಇದು? ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಟರ್ಮ್ ಸಾವರ್ನಿಟಿ ಎಲ್ಲಿ ಸ್ಟಾರ್ಟ್ ಆಗಿತ್ತು? ಸೊ ಈ ಸ್ಟಾರ್ಟ್ ಆಗಿದ್ದು ಲ್ಯಾಟಿನ್ ವರ್ಡ್ ಆದಂತಹ ಸುಪರ್ನಸ್ ಅನ್ನೋ ಒಂದು ಲ್ಯಾಟಿನ್ ವರ್ಡ್ ಇಂದ ಸ್ಟಾರ್ಟ್ ಆಯಿತು, ವಿಚ್ ಮೀನ್ಸ್ ಸುಪ್ರೀಂ. ಇಟ್ ಮೀನ್ಸ್ ಇಂಡಿಯಾ ಇಸ್ ಅ ಸುಪ್ರೀಂ ಕಂಟ್ರಿ. Latin word superinus, which means a supreme. It is a Latin word. So sovereignty is a Latin word. So 1 marks question ಒಳಗಡೆ ಇದೆ. Just turn your pages and first 1 mark question ಒಳಗಡೆ 3ನೇ question 4ನೇ question just check it. So the word sovereignty has been derived from which of the following? ಅಥವಾ ಯಾವ ಒಂದು ವರ್ಡ್ ಇಂದ ಡಿರೈವ್ ಮಾಡ್ಕೊಂಡಿದ್ದಾರೆ? That is from Latin word superinus, which means a supreme ಅಂತ ಹೇಳ್ತಾರೆ. Next, ಈ ಸಾವರ್ನಿಟಿ ಅನ್ನೋ ಕಾನ್ಸೆಪ್ಟ್ ವೇರ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಡಿಸ್ಕಸ್, ಎಲ್ಲಿ ಡಿಸ್ಕಸ್ ಆಗಿ ಸ್ಟಾರ್ಟ್ ಆಯ್ತು? ಫಸ್ಟಿಗೆ ದ ಡಿಸ್ಕಷನ್ ಹ್ಯಾಸ್ ಸ್ಟಾರ್ಟೆಡ್ ಬೈ ಫ್ರೆಂಚ್ ಥಿಂಕರ್. ಫ್ರೆಂಚ್ ಥಿಂಕರ್ ಇದ್ದ, ಹಿಸ್ ನೇಮ್ ಇಸ್ ಜೀನ್ ಬಾಡಿನ್. ಇನ್ ಹಿಸ್ ಬುಕ್ಸ್ 6 books ಆನ್ ದ ರಿಪಬ್ಲಿಕ್, 6 books ಆನ್ ದ ರಿಪಬ್ಲಿಕ್ ಅನ್ನೋ ಒಂದು ಬುಕ್ ಒಳಗಡೆ ಫ್ರೆಂಚ್ ಥಿಂಕರ್ ಅಂತ ಜೀನ್ ಬಾಡಿನ್ ಅನ್ನು ಅದನ್ನ ಡಿಸ್ಕಸ್ ಮಾಡಿದ. ಸಾವರ್ನಿಟಿ ಅನ್ನೋ ಒಂದು ಇದರಿಂದ ಡಿಸ್ಕಸ್ ಮಾಡಿದ. ಸೊ ಇಟ್ ಮೀನ್ಸ್ ಡಿ ರಿಪಬ್ಲಿಕಾ. ಸೊ ಇನ್ ಫ್ರೆಂಚ್ ವರ್ಡ್ ಒಳಗೆ ಹೇಳ್ತಾರೆ, ಫ್ರೆಂಚ್ ಒಳಗಡೆ ಡಿ ರಿಪಬ್ಲಿಕ್ ಅಂತ ಕರೀತೇವೆ. ಇನ್ ಇಂಡಿಯಾ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಸಾವರ್ನಿಟಿ. ಇಂಡಿಯಾ ಒಳಗಡೆ ಸಾವರ್ನಿಟಿ ಅಂತ ಕರೆದ್ರೆ, ಫ್ರಾನ್ಸ್ ಒಳಗಡೆ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಡಿ ರಿಪಬ್ಲಿಕಾ. ಸೊ ಸಾವರ್ನಿಟಿ ಅನ್ನೋ ವರ್ಡ್ ಫಸ್ಟು ಯಾವ ಬುಕ್ ಒಳಗಡೆ? 6 books ಆಫ್ ದ ರಿಪಬ್ಲಿಕ್ ಒಳಗಡೆ ಇದು ಪ್ರಸ್ತಾಪ ಆಯಿತು. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಬೇಗ ನೋಡ್ರಪ್ಪ, ಯಾರು ಲೈಕ್ ಮಾಡ್ಕೊಡ್ರಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್. ವೆರಿ ಇಂಪಾರ್ಟೆಂಟ್. ಮುಂದೆ ಹೋಗೋಣ. Shall we move? ಚಲೋ, ರೈಟ್. ನೆಕ್ಸ್ಟ್ ಒನ್. ವಾಟ್ ಆರ್ ದ ಆಸ್ಪೆಕ್ಟ್ಸ್ ಆಫ್ ಸಾವರ್ನಿಟಿ? ಸಾವರ್ನಿಟಿ ಆಸ್ಪೆಕ್ಟ್ಸ್ ಏನೇನಪ್ಪ? ಒನ್ ಈಸ್ ಇಂಟರ್ನಲ್ ಸಾವರ್ನಿಟಿ, ಅನದರ್ ಒನ್ ಇಸ್ ಎಕ್ಸ್ಟರ್ನಲ್ ಸಾವರ್ನಿಟಿ. ಇಂಟರ್ನಲ್ ಸಾವರ್ನಿಟಿ ಅಂದ್ರೆ ಏನು? ಎಕ್ಸ್ಟರ್ನಲ್ ಸಾವರ್ನಿಟಿ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇಂಟರ್ನಲ್ ಸಾವರ್ನಿಟಿ ಅಂಡ್ ಎಕ್ಸ್ಟರ್ನಲ್ ಸಾವರ್ನಿಟಿ? ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇಂಟರ್ನಲ್ ಸಾವರ್ನಿಟಿ ಅಂದ್ರೆ ಏನು ಸರ್? ಇಟ್ ಮೀನ್ಸ್ ಒಂದು ಕಂಟ್ರಿ ಇದೆ, ದಿಸ್ ಇಸ್ ಇಂಡಿಯಾ, ರೈಟ್? ಇದು ಇಂಡಿಯಾ, ಹೌದಾ? ಇಂಟರ್ನಲ್ ಸಾವರ್ನಿಟಿ ಅಂದ್ರೆ ಏನು? ವಿದಿನ್ ಇಂಡಿಯಾ. ಎಕ್ಸ್ಟರ್ನಲ್ ಸಾವರ್ನಿಟಿ ಅಂದ್ರೆ ಔಟ್ಸೈಡ್ ಇಂಡಿಯಾ. ಅಂದ್ರೆ ಏನು ಸರ್? ವೇಟ್ ಮಾಡಪ್ಪ, ಹೇಳ್ತೇನೆ. External sovereignty. What is the meaning of internal sovereignty? What is the meaning of external sovereignty? Andre ಏನು ಸರ್? For example, internal sovereignty, it means ಇದನ್ನ ಅರ್ಥ ಮಾಡ್ಕೋಬೇಕು, but you will try to understand one more concept. ಏನು ಸರ್ ಅದು ಕಾನ್ಸೆಪ್ಟು? Just see here. I'm going to give an example, something like this. ಇಂಡಿಯಾ ಹೇಗೆ ಫಾರ್ಮೇಷನ್ ಆಯಿತು ಅದನ್ನ ಅರ್ಥ ಮಾಡ್ಕೊಡ್ರಿ ಫಸ್ಟ್.
ಹೌ ದ ಕಂಟ್ರಿ ಇಂಡಿಯಾ ಫಾರ್ಮ್ ಆಫ್ಟರ್ ಇಂಡಿಪೆಂಡೆನ್ಸ್. 1947 ಆದಮೇಲೆ ಇಂಡಿಯಾ ಹಿಂಗೆ ಫಾರ್ಮೇಷನ್ ಆಯಿತು, ಅಂದರೆ ಇವಾಗಿರೋ ಸ್ಟೇಟ್ಸ್ ಎಲ್ಲ ಹೆಂಗೆ ಫಾರ್ಮೇಷನ್ ಆಯಿತು. ದೆನ್ USA ಹೆಂಗೆ ಫಾರ್ಮೇಷನ್ ಆಯಿತು ಅದನ್ನು ಅರ್ಥ ಮಾಡ್ಕೊಡ್ರಿ. ಇಂಟರ್ನಲ್ ಸಾವರಿಟಿ, ಎಕ್ಸ್ಟರ್ನಲ್ ಸಾವರಿಟಿ ಅರ್ಥ ಆಗ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ಹೆಂಗೆ ಸರ್ ಫಾರ್ಮೇಷನ್ ಆಯಿತು? ಸಿ ಹಿಯರ್. ಮೊದಲು 1947 ಒಳಗಡೆ there are two types of states are there. One is British India, next to provinces. ಪ್ರಾಂತ್ಯಗಳು ಮತ್ತು ಬ್ರಿಟಿಷ್ ಇಂಡಿಯಾ ಅಂತ ಇತ್ತು, ಹೌದಾ? ಈಗ ಪ್ರಾಂತ್ಯಗಳ ಕೆಳಗಡೆ, ಪ್ರಾಂತ್ಯಗಳ ಅದಾದ್ಮೇಲೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಇದ್ವು. ಏನಿದ್ವು? ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಇದ್ವು, ಹೌದಾ? ರಾಜಪ್ರಭುತ್ವ ರಾಜ್ಯಗಳಿದ್ದು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಇದ್ವು, ರೈಟ್? ಇವಾಗ ಇಂಡಿಯಾ ಗೋಟ್ ಆಫ್ ಫ್ರೀಡಮ್. ವಾವ್, ಇಂಡಿಯಾ ಗೋಟ್ ಆಫ್ ಫ್ರೀಡಮ್. ಓಕೆ, ಸೊ ಅವಾಗ ಬ್ರಿಟಿಷ್ ಇಂಡಿಯಾ ಅಂದ್ರೆ ಎಂಟೈರ್ ಇಂಡಿಯಾ ಅಂತ ತಿಳ್ಕೊಡ್ರಿ. ಅವಾಗ ಏನಾಯ್ತು, ಒಂದು ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಬಂತು. ನಿಮಗೆಲ್ಲ ಮುಂದೆ ಗೊತ್ತಾಗ, ಸೆಕೆಂಡ್ PUC ಬಂದಾಗ ಗೊತ್ತಾಗುತ್ತೆ. ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಬಂದು ಏನ್ ಹೇಳಿದ್ರು? ಮೌಂಟ್ ಬ್ಯಾಟನ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಹೇಳಿತು, ಯಾವ್ಯಾವ ಪ್ರಾವಿನ್ಸಸ್ಗೆ, ಎಲ್ಲ ಪ್ರಾವಿನ್ಸಸ್ ಕೂಡ, ಸಾರಿ ಯಾವ್ಯಾವ ಎಲ್ಲ ಪ್ರಾವಿನ್ಸಸ್ ಕೂಡ ಇಂಡಿಯಾದ ಪಾರ್ಟ್ ಆಗ್ತವೆ, ಎಲ್ಲ ಪ್ರಾಂತ್ಯಗಳು ಕೂಡ ಇಂಡಿಯಾ ಪಾರ್ಟ್ ಆಗ್ತವೆ. ಅದಾದ್ಮೇಲೆ ಪ್ರಿನ್ಸ್ಲಿ ಸ್ಟೇಟ್ಸ್ ರಾಜ್ಯ ಪ್ರಭುತ್ವ ರಾಜ್ಯಗಳು, ಅಲ್ಲಿ ರಾಜರು ಆಳ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ನಿಜಾಮ್ ಆಗಿರಲಿ, ಜುನಾಗಢದವನಾಗಿರಲಿ, ಜಮ್ಮು ಅಂಡ್ ಕಾಶ್ಮೀರ ರಾಜಾ ಹರಿಸಿಂಗ್ ಆಗಿರಲಿ, ಗೋವಾ ಈ ಕಡೆ, ಪಾಂಡಿಚೇರಿ ಈ ಕಡೆ, ಗೋವಾ ಪಾಂಡಿಚೇರಿ ಈ ಕಡೆ ಆಗಿರಲಿ, ಇವರಲ್ಲಿ ರಾಜ್ಯ ಪ್ರಭುತ್ವ ರಾಜ್ಯಗಳಿದ್ವಲ್ಲ ಅಲ್ಲಿ. ಈಗ ಜುನಾಗಢ್, ಹೈದರಾಬಾದ್, ಜಮ್ಮು ಅಂಡ್ ಕಾಶ್ಮೀರ ಒಪ್ಕೊಳ್ಳಿ ಎಲ್ಲ ನಮ್ಮ ಇಂಡಿಯಾ ಬರೋಕ್ಕೆ. ಏನಕ್ಕೆ ಒಪ್ಕೊಳ್ಳಿಲ್ಲಪ್ಪ ಅಂದ್ರೆ ಅಲ್ಲಿ ಒಂದು ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಇತ್ತು. ಏನಂತ ಇತ್ತು? ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಇತ್ತು. ಈ ಮೌಂಟ್ ಬ್ಯಾಟನ್ ಪ್ಲಾನ್ ಪ್ರಕಾರ ಎಲ್ಲ ಪ್ರಾವಿನ್ಸಸ್ ಹ್ಯಾವ್ ಟು ಜಾಯಿನ್ ಇಂಡಿಯಾಗೆ ಜಾಯಿನ್ ಆಗಬೇಕು. ಅದಾದ್ಮೇಲೆ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದ್ವಲ್ಲ, ರಾಜ್ಯ ಪ್ರಭುತ್ವ ರಾಜ್ಯಗಳು, ಒಂದು ಆಫರ್ ಕೊಟ್ಟರು ಅವ್ರಿಗೆ. ವಾಟ್ ವಾಸ್ ದ ಆಫರ್? ಯಾವ್ಯಾವ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಇಂಡಿಯಾಗೆ ಬಂದು ಜಾಯಿನ್ ಆಗ್ಬೇಕಂತಿದೆಯಲ್ಲ ಅವ್ರು ಬಂದು ಜಾಯಿನ್ ಆಗ್ಬೋದು. ಓಕೆ, ಫೈನ್, ವೆರಿ ಗುಡ್. ಯಾವ್ಯಾವ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಸ್ವತಂತ್ರವಾಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರಬೇಕು ಅನಿಸುತ್ತೋ, ದೇ ಕ್ಯಾನ್ ಲೀವ್ ಆಸ್ ಎ ಇಂಡಿಪೆಂಡೆಂಟ್. ವಾವ್, ಇಟ್ ಇಸ್ ಅ ರಾಂಗ್ ಐಡಿಯಾ. ಇಲ್ಲೇ ಬ್ರಿಟಿಷರು ನಮ್ಮ ತಪ್ಪು ಮಾಡಿಸಿದ್ದು. ಅವಾಗ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಚಿಂತೆ ಆಯಿತು. ಅರೆ ಯಾರು ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಫಾರ್ ಎಕ್ಸಾಂಪಲ್, ಲೆಟ್ ಮಿ ಗಿವ್ ಎಕ್ಸಾಂಪಲ್. ನಿಮ್ ನೋಡ್ರಿ, ಹೈದರಾಬಾದ್ ಇಲ್ಲಿದೆ. ಈಗ ಇಡೀ ಎಂಟೈರ್ ಇಂಡಿಯಾದಲ್ಲಿ ಎಲ್ಲ ಪ್ರಾವಿನ್ಸ್, ಎಲ್ಲ ರಾಜ್ಯ ಪ್ರಭುತ್ವ ರಾಜ್ಯಗಳು ಸೇರ್ಕೊಂಡ್ಬಿಟ್ವು, ಹೌದಾ? ಬಟ್ ಹೈದರಾಬಾದ್ ಇಂಡಿಯಾ ಮಧ್ಯದಲ್ಲಿದೆ. ಈಗ ಹೈದರಾಬಾದ್ ನಿಜಾಮನ ಸಪರೇಟ್ ಆಗಿ ಉಳಿತೇನೆ ಸರ್, ಅಲ್ಲಿ ನಾಟ್ ಬಿಕಮ್ ದ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳಿದ್ನ ತಿಳ್ಕೊಡಿ. ಅವಾಗ ನಮ್ಮ ದೇಶದ ಮ್ಯಾಪ್ ಹೆಂಗಾಗ್ತಿತ್ತು? ಇವಾಗ ಯಾವ್ದಾರ ಕಂಟ್ರಿ ನೋಡ್ರಿ, ಒಂದು ಕಂಟ್ರಿ ಹಿಂಗಿದೆ, ಆ ಕಂಟ್ರಿ ಹೋಗಿ ಇನ್ನೊಂದು ಕಂಟ್ರಿ ಇದೆಯಾ? ಇಡೀ ವರ್ಲ್ಡ್ ಮ್ಯಾಪ್ ನೋಡ್ರಿ, ಹಂಗೆ ಯಾವ್ದಾರು ಇದೆಯಾ? ಇಲ್ಲ. ಒಂದು ಕಂಟ್ರಿ ಒಂದು ಫಿಕ್ಸ್ಡ್ ಬೌಂಡ್ರಿ ಅಂದ್ರೆ ಇಡೀ ಈ ಬೌಂಡ್ರಿ ಒಳಗೆ ಎಲ್ಲ ಪ್ರದೇಶಗಳು ಈ ಕಂಟ್ರಿಗೆ ಸಂಬಂಧಪಟ್ಟಿದ್ದೆ ಅದು. ಬಟ್ ಇಲ್ಲಿ ಏನಾಗ್ಬಿಡ್ತಿದ್ದೆ, ಹೈದರಾಬಾದ್ ನಿಜಾಮ್ ಒಪ್ಪಲ್ಲ ಅಂತ ಬಿಟ್ಟ ತಕ್ಷಣ ಏನಾಗುತ್ತೆ, ಒಂದು ಕಂಟ್ರಿ ಒಳಗಡೆ ಇನ್ನೊಂದು ಕಂಟ್ರಿ ಸೇರ್ಕೊಂಡ್ಬಿಡುತ್ತೆ. ಇದೇನಾಗ್ತಿತ್ತು, ಇಂಟರ್ನಲ್ ಸೆಕ್ಯೂರಿಟಿಗೆ ಥ್ರೆಟ್ ಆಗ್ತಿತ್ತ. ಅಂದ್ರೆ ಅವನೊಂದು ಆರ್ಮಿ ಇಟ್ಕೊಳ್ಳೋದು, ಈ ಕಂಟ್ರಿ ಸುತ್ತ ನಾವು ನಮ್ಮ ಆರ್ಮಿನ ಹಾಕೋದು, ಅವ್ನ ಕಂಟ್ರಿ ಸುತ್ತ ಅವನೊಂದು ಆರ್ಮಿ ಹಾಕೋದು. ಆದರೆ ಸಾಯುಧನ ಬಡದಾಡ್ಕೊಂಡು ಇರೋದಕ್ಕಿತ್ತು ಅವ್ರ ಜೊತೆ ನಾವು. ಯಾರ ಜೊತೆ? ಹೈದರಾಬಾದ್ ಸಪ್ರೇಟ್ ದೇಶ ಆಗಿತ್ತವ್ರೆ. ಅದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನು ಮಾಡಿದ್ರು, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ತಂದ್ರು. ಏನಂತ? ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ನೀವು ಸೆಕೆಂಡ್ PUC ಓದ್ತಿರಿದೆ ನಾನು, ನಥಿಂಗ್ ಟು ವರಿ ಅಬೌಟ್ ದಟ್, ಬಟ್ ಐ ಆಮ್ ಟೆಲಿಂಗ್ ಯು ದ ಟಾಪರ್ ಮೆಟೀರಿಯಲ್, ಪ್ಲೀಸ್ ಬಿ ಕೇರ್ಫುಲ್ ಹಿಯರ್. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತ ತಂದ್ಬಿಟ್ಟು, ಇಲ್ಲ ಹಂಗಾಗೋದಿಲ್ಲಪ್ಪ, ನೀನು ಬಂದು ಜಾಯಿನ್ ಆಗಲೇಬೇಕು ಅಂತ ಅಂದ್ಬಿಟ್ಟು ಹೈದರಾಬಾದ್, ಜುನಾಗಢ್, ಜಮ್ಮು ಅಂಡ್ ಕಾಶ್ಮೀರ್ ಎಲ್ಲರನ್ನು ತಂದು ಜಾಯಿನ್ ಮಾಡಿಸಾದ್ಮೇಲೆ ಕೆಲವೊಂದು ರಾಜ್ಯಗಳು ಏನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವು, ನಮ್ಮ ರಾಜ್ಯ ಭಾಷೆಯ ಆಧಾರದ ಮೇಲೆ ಆಗಬೇಕು. ಇಟ್ ಮೀನ್ಸ್ ಕನ್ನಡ ಸ್ಪೀಕಿಂಗ್ ಪೀಪಲ್ ಶುಡ್ ಗೆಟ್ ಕರ್ನಾಟಕ, ತೆಲುಗು ಸ್ಪೀಕಿಂಗ್ ಪೀಪಲ್ ಶುಡ್ ಗೆಟ್ ಆಂಧ್ರ ಪ್ರದೇಶ್, ಮಲಯಾಳಂ ಸ್ಪೀಕಿಂಗ್ ಪೀಪಲ್ ಶುಡ್ ಗೆಟ್ ಕೇರಳ, ರೈಟ್? ತಮಿಳ್ ಸ್ಪೀಕಿಂಗ್ ಪೀಪಲ್ ತಮಿಳುನಾಡು, ಮರಾಠಿ ಸ್ಪೀಕಿಂಗ್ ಪೀಪಲ್ ಮಹಾರಾಷ್ಟ್ರ. ಈ ರೀತಿ ಭಾಷೆಯ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್ ನಮ್ಮ ಸ್ಟೇಟ್ಸ್ ಆಗಬೇಕು ಅಂತ ಒಂದು ಡಿಮಾಂಡ್ ಸ್ಟಾರ್ಟ್ ಮಾಡಿದ್ರು. ಕೆಲವೊಂದು ಸ್ಟೇಟ್ಸು ಕಲ್ಚರ್ ಮೇಲೆ ಆಗಬೇಕು ನಮ್ಮ ಸ್ಟೇಟ್ಸ್ ಅಂತ, ದೇರ್ ಆರ್ ಲಾಟ್ ಆಫ್ ಡಿಮಾಂಡ್ಸ್ ಇದ್ವು. ಬಟ್ ಅಲ್ಟಿಮೇಟ್ಲಿ ಯಾವುದೋ ಒಂದು ಡಿಮಾಂಡ್ ಅಕ್ಸೆಪ್ಟ್ ಆಗ್ಬಿಟ್ಟು ಒಂದು ಇಂಡಿಯಾ ಆಗಿ ಫಾರ್ಮೇಷನ್ ಆಯಿತು. ಒಂದು ಇಂಡಿಯಾ ಆಗಿ ಫಾರ್ಮೇಷನ್ ಆದಮೇಲೆ ಒಂದೊಂದು ರಾಜ್ಯಗಳಾಗಿ ಫಾರ್ಮೇಷನ್ ಆಯಿತು. ಅಂದರೆ ಮೊದಲು ಹೋಲ್ ಎಂಟೈರ್ ಇಂಡಿಯಾ ಇತ್ತು, ಎಂಟೈರ್ ಇಂಡಿಯಾ ಆದಮೇಲೆ ಒಂದೊಂದು ರಾಜ್ಯಗಳಾದವು. ಇಲ್ಲಿ ಅಂದರೆ ಒಂದೊಂದು ರಾಜ್ಯಗಳು ಮೊದಲು ಇರಲಿಲ್ಲ, ಒಂದು ದೇಶ ಆಯಿತು. ದೇಶ ಆದಮೇಲೆ ನಮಗೇನಾಯಿತು,
ಒಂದೊಂದು ರಾಜ್ಯಗಳು ಸೃಷ್ಟಿಯಾದವು. ಫಸ್ಟ್ ನೇಷನ್ ಅದಾದ್ಮೇಲೆ ಆ ದೇಶದ ಒಳಗಡೆ ಸಣ್ಣ 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 ರಾಜ್ಯಗಳಾದವು. ದಿಸ್ ವಾಟ್ ಅಬೌಟ್ ಇಂಡಿಯಾ. ಇದು ಇಂಡಿಯಾ ಸ್ಟೋರಿ. ನೆಕ್ಸ್ಟ್ ಅರ್ಥ ಮಾಡ್ಕೊಡ್ರಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯು ಎಸ್ ಎ ಸ್ಟೋರಿ ಅರ್ಥ ಮಾಡ್ಕೊಡ್ರಿ. ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೆಂಗ್ ಸರ್ ಫಾರ್ಮೇಶನ್ ಇತ್ತು ಹೆಸರಲ್ಲಿ ನೋಡ್ರಿ. ಯು ಎಸ್ ಏನಪ್ಪ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಎಲ್ಲ ರಾಜ್ಯಗಳು ಸೇರ್ಕೊಂಡ್ಬಿಟ್ಟು ಒಂದು ಅಮೇರಿಕಾ ಆದಂತಹ ದೇಶ ಆಗಿ ರೂಪ ಆಯಿತು. ಬಟ್ ಇಂಡಿಯಾ ಅಂತ ಬಂದಾಗ ಒಂದು ದೇಶವಾಗಿದ್ದಿದ್ದು ಒಂದೊಂದು ರಾಜ್ಯಗಳಾಗಿ ರೂಪುಗೊಳ್ತು. ಇಟ್ ವಾಸ್ ಬಿಫೋರ್ ಇಟ್ ವಾಸ್ ಅ ನೇಷನ್. Then in that nation different states are formed. But when it comes to USA ಅಂತ ಬಂದಾಗ initially there were different states were there. So they have come up together and they formed the United States of America. Are you getting it? ಸೊ ಅಂದರೆ ಯು ಎಸ್ ಒಳಗಡೆ ಬೇರೆ ಚಿಕ್ಕ ಚಿಕ್ಕ ದೇಶಗಳಿತ್ತು. ಫಾರ್ ಎಕ್ಸಾಂಪಲ್ ಇವಾಗ ಲೈಕ್ ಟೆಕ್ಸಸ್ ಆಗಿರಲಿ, ವಾಷಿಂಗ್ಟನ್ ಆಗಿರಲಿ, ಲೈಕ್ ಈ ಎಲ್ಲ ರಾಜ್ಯಗಳು ಫಸ್ಟ್ ಒಂದೊಂದು ಸ್ಟೇಟ್ಸ್ ಇದ್ವು. ಈ ಎಲ್ಲ ಸ್ಟೇಟ್ಸ್ಗಳು ವಾಟ್ ದೇ ಹ್ಯಾವ್ ಡಿಸೈಡೆಡ್, ಅರೆ ಯಾರು ಹಿಂಗೆ ನಾವು ಸಪ್ರೇಟ್ ಚಿಕ್ಕ ಚಿಕ್ಕ ದೇಶ ಆಗಿದ್ರೆ ಲೈಕ್ ನಮ್ಮನ್ನೆಲ್ಲರೂ ಡಾಮಿನೇಟ್ ಮಾಡಿಬಿಡ್ತಾರೆ. ಲೆಟ್ಸ್ ಟ್ರೈ ಟು ಡೂ ಒನ್ ಥಿಂಗ್. ಫಸ್ಟ್ ಏನು ಮಾಡುವ, ಎಲ್ಲ ದೇಶಗಳು ಸೇರ್ಕೊಂಡ್ಬಿಟ್ಟು ಒಂದಾಗೋಣ ಫಸ್ಟ್. ಅರೆ ಯಾರು ಬಂದು ಎಲ್ಲ ಒಂದಾಗೋಣ ಬಾ, ಎಲ್ಲರೂ ಒಂದಾಗ್ಬಿಟ್ಟು ಒಂದು ದೇಶ ಆಗಿ ರೂಪುಗೊಂಡು. ದ್ಯಾಟ್ ಈಸ್ ಎ ಯು ಎಸ್ ಎ ಅಂತ ಹೇಳ್ತಾರೆ. ಸೊ ವೈ ಯು ಟೆಲಿಂಗ್ ದಿಸ್ ಸರ್? ಇದನ್ನು ಯಾಕೆ ಸರ್ ಹೇಳ್ತಾ ಇದ್ದಾರೆ? ಟೆಕ್ಸ್ಟ್ ಬುಕ್ ಒಳಗೆ ಇದೆಯಾ? ಟೆಕ್ಸ್ಟ್ ಬುಕ್ ಒಳಗಡೆ ಇಲ್ಲಪ್ಪ, ಬಟ್ ಕಾನ್ಸೆಪ್ಟ್ ಅರ್ಥ ಆಗಿ ಹೇಳ್ತಿದ್ದೀನಿ. ವಾಟ್ ದೇ ಆರ್ ಟೆಲಿಂಗ್ ಹಿಯರ್, ಇಂಟರ್ನಲ್ ಸಾವರ್ನಿಟಿ. ಏನು ಸರ್ ಇಂಟರ್ನಲ್ ಸಾವರ್ನಿಟಿ ಅಂದ್ರೆ ಏನು? ದೇಶ ಇದೆ, ದೇಶದೊಳಗಡೆ ಡಿಫ್ರೆಂಟ್ ರಾಜ್ಯಗಳಿದ್ದಾವೆ. ಇಟ್ ಮೀನ್ಸ್ ಯಾವುದೇ ರಾಜ್ಯವು ಕೂಡ ತನ್ನಂದಷ್ಟಕ್ಕೆ ತಾನೇ ಒಕ್ಕೂಟ ವ್ಯವಸ್ಥೆಯಿಂದ ಆಚೆ ಹೋಗುವುದಿಲ್ಲ. ದ್ಯಾಟ್ ಇಸ್ ಕಾಲ್ಡ್ ಅ ಫೆಡರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ವಾಟ್ ಇಸ್ ಫೆಡರಲ್ ಸ್ಟ್ರಕ್ಚರ್? ಇಟ್ಸ್ ಅ ಯುನೈಟೆಡ್ ಆಫ್ ಇಂಡಿಯಾ, ಅಥವಾ ನಾವು ಅದಕ್ಕೆ ಕರಿತೀವಿ ಯೂನಿಯನ್ ಆಫ್ ಇಂಡಿಯಾ ಅಂತ ಕರಿತೀವಿ. ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಯೂನಿಯನ್ ಆಫ್ ಇಂಡಿಯಾ. ಇಟ್ ಈಸ್ ನಾಟ್ ಅ ಫೆಡರಲ್ ಆಫ್ ಇಂಡಿಯಾ, ಇಟ್ ಇಸ್ ಅ ಯೂನಿಯನ್ ಆಫ್ ಇಂಡಿಯಾ. ಅಂದರೆ ಎಲ್ಲ ದೇಶಗಳು ಕೂಡ್ಕೊಂಡ್ಬಿಟ್ಟು ಒಂದು ದೇಶ ಆಗಿದೆ. ಇಟ್ ಮೀನ್ಸ್ ವಾಟ್ ಈಸ್ ಇಂಟರ್ನಲ್ ಸಾವರ್ನಿಟಿ? ಇಟ್ ಮೀನ್ಸ್ ನೋ ಸ್ಟೇಟ್ ಈಸ್ ಹ್ಯಾವಿಂಗ್ ಅ ಪವರ್ ಟು ಸೆಸೀಡ್ ಫ್ರಮ್ ಇಂಡಿಯಾ. ಯಾವುದೇ ನಮ್ಮ ದೇಶವನ್ನು ಬಿಟ್ಟು ಯಾವುದೇ ರಾಜ್ಯಗಳು ನಾನು ಕಿತ್ಕೊಂಡು ಹೋಗ್ಬಿಡ್ತೀನಿ, ಒಕ್ಕೂಟ ವ್ಯವಸ್ಥೆಯಿಂದ ಹೋಗ್ಬಿಡ್ತೀನಿ, ನಾಟ್ ಅಟ್ ಆಲ್, ನಾಟ್ ಪಾಸಿಬಲ್ ಅಟ್ ಆಲ್. ಸೊ ದ್ಯಾಟ್ ಈಸ್ ಕಾಲ್ಡ್ ಇಂಟರ್ನಲ್ ಸಾವರ್ನಿಟಿ. No state in India having power to secede from India. That is called internal sovereignty. Next, what they are telling here, external sovereignty. They are telling external sovereignty here. So the external sovereignty are here, sir. What is external sovereignty? Wait. Tell you. ಅರ್ಥ ಆಯ್ತಂದ್ರಪ್ಪ ಎಲ್ರಿಗೂ? ಬೇಗ ಹೇಳಿ. Are you getting it? ಬೇಗ. ಇಂಟರ್ನಲ್ ಸಾವರ್ನಿಟಿ ಅರ್ಥ ಆಯ್ತಾ? ವೆಲ್, ಇಂಟರ್ನಲ್ ಸಾವರ್ನಿಟಿ ಅಂತೂ ಅರ್ಥ ಆಯ್ತು. ನೆಕ್ಸ್ಟ್, ಹಾಗಾದ್ರೆ ಎಕ್ಸ್ಟರ್ನಲ್ ಸಾವರ್ನಿಟಿ ಅಂದ್ರೆ ಏನು ಸರ್? ಅಗೇನ್ ಐ ವಿಲ್ ಟೇಕ್ ಇಂಟು ಒನ್ ಸ್ಟೋರಿ ಕರ್ಕೊಂಡು, ಬಿಕಾಸ್ ಐ ಲವ್ ಟೆಲಿಂಗ್ ಸ್ಟೋರೀಸ್ and I love listening the stories, because I have a huge bundle of stories with me, because like I'll always love to see his world history agirli, Indian history odagirli. It is my hobby and part of my profession also. So external sovereignty andre ಏನು? What do you mean by external sovereignty? Then very simple, ಅರ್ಥ ಮಾಡ್ಕೊಳ್ಳಿ. For example, I have already explained this, right? ಇದು ಎಕ್ಸ್ಪ್ಲೇನ್ ಮಾಡಿದೆ ನಾನು. external sovereignty ಅಂದ್ರೆ ಏನು? ಇಂಡಿಯಾ ಇಸ್ ಅ ಕಂಟ್ರಿ. ಇಂಡಿಯಾ ಒಂದು ಕಂಟ್ರಿ, ಹೌದಾ? ಇಂಡಿಯನ್ ಕಂಟ್ರಿ ಒಳಗಡೆ ದೇರ್ ವಾಸ್ ಅ ಲಾ. ದೇರ್ ಇಸ್ ಅ ಲಾ ಅಂತ ತಿಳ್ಕೊಳ್ಳಿ. ಒಂದು ಲಾ ಬಂತು. ಈ ಇಂಡಿಯಾ ಒಳಗಡೆ ಒಂದು ಲಾ ಬಂದಾಗ ಬೇರೆ ಯಾವುದೋ ಆಫ್ರಿಕನ್ ಕಂಟ್ರಿ ಏನು ಮಾಡುತ್ತೆ, ದಿಸ್ ಆಫ್ರಿಕನ್ ಕಂಟ್ರಿ ಇಸ್ ಗೋಯಿಂಗ್ ಟು ಟೆಲ್ ಟು ಇಂಡಿಯಾ ದ್ಯಾಟ್ ಯು ಕ್ಯಾನ್ ನಾಟ್ ಪಾಸ್ ದಿಸ್ ಲಾ. ಈ ಲಾನ ಪಾಸ್ ಮಾಡುವಂತಹ ಅಧಿಕಾರ ನಿಂಗಿಲ್ಲ, ಪ್ಲೀಸ್ ಡೋಂಟ್ ಡೂ ದಿಸ್. ಅವಾಗ ಸೆಂಟ್ರಲ್ ಗವರ್ಮೆಂಟ್ ವಾಟ್ ಈಸ್ ಗೋಯಿಂಗ್ ಟು ಟೆಲ್, ಯು ನೋ, ಏನು ಮಾಡುತ್ತದು? ಇಟ್ ಈಸ್ ಗೋಯಿಂಗ್ ಟು ಸ್ಕ್ರ್ಯೂ ದ ಸೌತ್ ಆಫ್ರಿಕಾ ಹೇಳುತ್ತೆ, ಯಾಕೆ ನೀವು ಹೇಳ್ತಿದ್ದೀರಾ? ಬಿಕಾಸ್ ವಿ ಆರ್ ಸಾವರಿನ್. ನಮಗೆ ಗೊತ್ತು ಏನು ಮಾಡಬೇಕಂತ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಡೂ ವಾಟ್ ಈಸ್ ರೈಟ್ ಟು ಅವರ್ ಇಂಡಿಯಾ, ಬಿಕಾಸ್ ವಿ ಆರ್ ಸಾವರಿನ್ ಬೈ ಎಕ್ಸ್ಟರ್ನಲಿ.
externally. This one part. Second part. Next, second part sovereignty ಅಂದ್ರೆ ಏನು ಬರುತ್ತೆ external. For example, same like India ಇದೆ. ಸೇಮ್ ಇಂಡಿಯಾ ಅಂತ. ಫಾರ್ ಎಕ್ಸಾಂಪಲ್ ದೀಸ್ ಆರ್ ವೆಸ್ಟರ್ನ್ ಘಾಟ್ಸ್ ಅಲ್ವಾ, ಇದೆಲ್ಲ ವೆಸ್ಟರ್ನ್ ಘಾಟ್ಸ್, ದೀಸ್ ಆರ್ ವೆಸ್ಟರ್ನ್ ಘಾಟ್ಸ್ ರೈಟ್. ಟುಮಾರೋ ವಾಟ್ ಇಫ್ ಯಾವುದೋ ಬೇರೆ ಕಂಟ್ರಿ ಅವರು ನಮ್ಮ ಮೇಲೆ ಇಲ್ಲಿಂದ ವೆಸ್ಟರ್ನ್ ಘಾಟ್ಸ್ ಇಂದ ಒಳಗಡೆ ನುಗ್ಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಿಳ್ಕೊಡಿ, ನಾವೇನ್ ಮಾಡ್ತೀವಿ, ನಮ್ಮ ಆರ್ಮಿನ ಈ ಕಡೆಯಿಂದ ಕಳಿಸಿ ವಿ ಆರ್ ಗೋಯಿಂಗ್ ಟು ಅಟ್ಯಾಕ್ ದಮ್ ಬ್ಯಾಕ್. ನಾವು ಅವ್ರನ್ನ ಅಟ್ಯಾಕ್ ಮಾಡ್ತೀವಿ. ನೋ ಕಂಟ್ರಿ ಇಸ್ ಹ್ಯಾವಿಂಗ್ ಅ ಪವರ್ ಟು ಆಸ್ಕ್ ಅಸ್ why you are attacking. ಹಂಗೆ ಯಾರಾದರೂ ಕೇಳಿದ್ರೆ ಹುಚ್ಚರ ಅಂತಾರೆ ಅವ್ರಿಗೆ, ಯಾಕಂದ್ರೆ ವಿ ಆರ್ ಸಾವರಿನ್ ಕಂಟ್ರಿ. ಇಟ್ ಮೀನ್ಸ್ ವಿ ಆರ್ ಹ್ಯಾವಿಂಗ್ ಆಲ್ ದ ಪವರ್ಸ್ ಟು ಪ್ರೊಟೆಕ್ಟ್ ಅವರ್ ಪೀಪಲ್. ವಿ ಆರ್ ಹ್ಯಾವಿಂಗ್ ಆಲ್ ದ ಪವರ್ಸ್ ಟು ಡಿಫೆಂಡ್ ಇಂಡಿಯಾ. ನಮಗೆ ಇಂಡಿಯಾನ ಡಿಫೆಂಡ್ ಮಾಡಬೇಕು ಬಿಕಾಸ್ ವಿ ಆರ್ ಸಾವರಿನ್. ಅಂದರೆ ಇಟ್ ಮೀನ್ಸ್ ಒಂದು ಅಲಿಪ್ತ ನೀತಿ ಅಂತ ಇಂಡಿಯಾದಿದೆ. ವಾಟ್ ಇಸ್ ಅಲಿಪ್ತ ನೀತಿ? ನಾನ್ ಅಲೈನ್ಡ್ ಏನಂತಾರೆ ಅಲಿಪ್ತ ನೀತಿ ಏನು ಹೇಳ್ತಾರೆ, ನಾವಾಗಿ ಯಾವ ಕಂಟ್ರಿ ಮೇಲೂ ಅಟ್ಯಾಕ್ ಮಾಡೋದಿಲ್ಲಪ್ಪ. ನಮ್ಮ ಕಂಟ್ರಿ ಮೇಲೆ ಯಾರು ಅಟ್ಯಾಕ್ ಮಾಡಕ್ ಬಿದ್ರು ಬಿಡುದಿಲ್ಲ ನಾವು. ನೋಡ್ರಿ ಹಿಸ್ಟ್ರಿ ಒಳಗೆ ನೋಡಿದ್ರೆ ನೀವು, ನಾವಾಗಿ ಯಾವ್ದಾರ ಕಂಟ್ರಿ ಮೇಲೆ ನಾವೇ ಹೋಗಿ ಅಟ್ಯಾಕ್ ಮಾಡಿದೀವ? ನೋ, ನೆವರ್ ಇನ್ ದ ಹಿಸ್ಟ್ರಿ. ಇನ್ ದ ವರ್ಲ್ಡ್ ಹಿಸ್ಟ್ರಿ ಯು ವಿಲ್ ನೆವರ್ ಫೈಂಡ್ ಇಟ್ ಇಂಡಿಯಾ ವೆಂಟ್ ಅಂಡ್ ಅಟ್ಯಾಕ್ ಸಮ್ ಕಂಟ್ರಿ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅದು ಆಗೋದು ಇಲ್ಲ, ಆಗಿಯೂ ಇಲ್ಲ. ನಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಿದ್ರೆ ವಿಲ್ ನಾಟ್ ಡೂ. ಸೊ ದಟ್ ಇಸ್ ಕಾಲ್ಡ್ ಸಾವರ್ನಿಟಿ. ದಟ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಸಾವರ್ನಿಟಿ. ಒನ್ ಈಸ್ ಇಂಟರ್ನಲ್ ಸಾವರ್ನಿಟಿ. ಇಟ್ ಮೀನ್ಸ್ ನೋ ಸ್ಟೇಟ್ ಇನ್ ಇಂಡಿಯಾ, ಕರ್ನಾಟಕ ಆಗಿರಲಿ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಯಾವುದೇ ಇರಲಿ, ನೋ ಸ್ಟೇಟ್ ಇನ್ ಇಂಡಿಯಾ ಈಸ್ ಹ್ಯಾವಿಂಗ್ ಅ ಪವರ್ ಟು ಸೆಸೀಡ್ ಫ್ರಮ್ ಇಂಡಿಯಾ. ದಟ್ ಈಸ್ ಕಾಲ್ಡ್ ಇಂಟರ್ನಲ್ ಸಾವರ್ನಿಟಿ. ಎಕ್ಸ್ಟರ್ನಲ್ ಸಾವರ್ನಿಟಿ, ನೋ ಪವರ್ ಅಥವಾ ನೋ ಕಂಟ್ರಿ ಇನ್ ದ ವರ್ಲ್ಡ್ ಈಸ್ ಹ್ಯಾವಿಂಗ್ ಅ ಪವರ್ ಟು ಡಾಮಿನೇಟ್ ಇಂಡಿಯಾ. ದಟ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ಸಾವರ್ನಿಟಿ. ಸೊ ದೀಸ್ ಆರ್ ದಿ ಆಸ್ಪೆಕ್ಟ್ಸ್ ಆಫ್ ಸಾವರ್ನಿಟಿ ಅಂತ ಕರೀತಾರೆ. ದೀಸ್ ಆರ್ ದಿ ಆಸ್ಪೆಕ್ಟ್ಸ್ ಆಫ್ ಸಾವರ್ನಿಟಿ. ಆರ್ ಯು ಗೆಟಿಂಗ್ ಇಟ್? ಅರ್ಥ ಆಯ್ತಂದ್ರಪ್ಪ? ಬೇಗ ಹೇಳ್ರಿ, ಅರ್ಥ ಆಯ್ತಾ? Next what we have to see, that is features of sovereignty. What are the features of sovereignty that we have to see? First one is absolute sovereignty. Absolute. What do you mean by absolute? The sovereignty of the state is absolute, that is unlimited. It means internally or externally there is no other power to control the state. Wow, wonderful. ಇದೇ ಹೇಳ್ತಿದ್ದೆ ಇಷ್ಟೊತ್ತನ ಹೇಳಿದ್ದೆ, ಅಲ್ಲಿ ಹೇಳಿದ್ದಾರೆ? ನೋ, ಅಲ್ಲಿ ಏನು ಹೇಳಿದ್ದಾರೆ, ನಾನು ಅದನ್ನು ಹೇಳಿದ್ದೀನಿ. ಸೊ ಏನು ಹೇಳ್ತಾರೆ ಇಲ್ಲಿ? The sovereignty of the state absolute, that is unlimited. It means internally and externally there is no other power to control the state. ನಮ್ಮನ್ನ ಕಂಟ್ರೋಲ್ ಮಾಡುವಂತಹ ಪವರ್ ಯಾರಿಗೂ ಇಲ್ಲ ಇಡೀ ವರ್ಲ್ಡ್ ಅಲ್ಲಿ. That is called absolute. We Indians having absolute sovereignty. The sovereignty of the state is a subject of any legal limitations, and without sovereignty no state can exist. Sovereignty ಇಲ್ಲದೆ ಯಾವ್ದಾದ್ರು ದೇಶ ಇರುತ್ತಾ? ದೇಶ ಇರಲ್ಲ. Sovereignty ಇಲ್ಲದೆ ಯಾವ್ದಾದ್ರು ದೇಶ ಇರುತ್ತಾ? ಯಾವ ದೇಶವೂ ಇರೋದಿಲ್ಲ. So that is called absolute sovereignty. Then next one, universal sovereignty. What is universal sovereignty? Very simple one. Universal sovereignty ಅಂದ್ರೆ ಏನು? Sovereignty is a universal character. It extends to the individuals and association within the territory of the state. No one is superior to the state and can claim exemption from its control. It means universal. It means this sovereignty is applied to every individual who are living in India. ಯಾರೇ ಇರಲಿ, ನಾ ಇರಲಿ, ನೀವಿರಲಿ, ಇನ್ನೊಬ್ಬಿರಲಿ, ಮತ್ತೊಬ್ಬ ಯಾವನೇ ಇರಲಿ, ಎಲ್ರಿಗೂ ಕೂಡ ಸಾವರ್ನಿಟಿ ಅಪ್ಲೈ ಆಗುತ್ತೆ. everybody is going to have this sovereignty apply ಆಗುತ್ತೆ. ಎಲ್ರಿಗೂ, ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ, ಪ್ರತಿಯೊಬ್ಬರಿಗೆ ಅರ್ಥ ಆಗುತ್ತೆ. ಸೊ ಯಾರು ಕೂಡ ಇಲ್ಲಿ ಸುಪೀರಿಯರ್ ಅಲ್ಲ, ಲೈಕ್ ನಿಮಗೆ ಅಪ್ಲೈ ಆಗಲಿಪ್ಪ, ನನಗೆ ಸಾವರ್ನಿಟಿ ಅಪ್ಲೈ ಆಗೋದಿಲ್ಲ, ನಾನು ಸಾವರ್ನಿಟಿ ಅಪ್ಲೈ ಆಗೋದಿಲ್ಲ ಅಂತ ಹೇಳೋ ಹಾಗಿಲ್ಲ. ಎವ್ರಿಬಡಿ ಈಸ್ ಹ್ಯಾವಿಂಗ್ ದ ಸಾವರ್ನಿಟಿ ಹಿಯರ್. ನೆಕ್ಸ್ಟ್ ಥರ್ಡ್ ಒನ್, inalienable. When a sovereignty is absolute and unlimited, it should also be inalienable. That is, it cannot be transferred or given away.
Since the sovereignty is one of the essential element of the state, it cannot be given up or transferred without destroying itself. The state and the sovereignty are necessary to each other. So what they are telling here, for example, I'll tell you one incident, one classical example ಇಟ್ಕೊಂಡು ಒಂದು ಅರ್ಥ ಮಾಡ್ಕೊಳ್ಳೋಣ. ಇನ್ಏಲಿಯನೇಬಲ್ ಅಂತ ಕರೀತಿದ್ದಾರೆ. ಏನಪ್ಪ ಏನು ಕರೀತಿದ್ದಾರೆ ಅವರು? ಒಂದು ನಿಮಿಷ. Okay, so what they are telling is inalienable. So inalienable ಅಂತ ಕರೀತಾರೆ. So what is inalienable? What is the meaning of inalienable here? Very simple. ಅರ್ಥ ಮಾಡ್ಕೊಳ್ಳಿ. ಇಟ್ ಮೀನ್ಸ್ ಒಂದು ದೇಶ ಇದೆ. ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ದೇಶ ಇದೆ. ಇಟ್ ಈಸ್ ಅ ನೇಷನ್. ಯಾವುದೋ ಒಂದು ಅಮೀಬಾ ಆಕಾರದಲ್ಲಿ ಇದೆ, ರೈಟ್. ಇನ್ನೊಂದು ಬಿ ಅನ್ನೋ ಒಂದು ದೇಶ ಇದೆ. ಇನ್ನೊಂದು ಯಾವುದೋ ಒಂದು ಈ ರೀತಿ ಒಂದು ಈ ಆಕಾರದಲ್ಲಿ ಇದೆ, ಸ್ಟಾರ್ ಆಕಾರದಲ್ಲಿ ಒಂದು ಇನ್ನೊಂದು ದೇಶ ಇದೆ. ಸೊ ದೀಸ್ ಆರ್ ದ ಟೂ ಸ್ಟೇಟ್ಸ್ ಅಥವಾ ಟೂ ನೇಷನ್ಸ್. ದೀಸ್ ಆರ್ ಟೂ ನೇಷನ್ಸ್. ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ದೇಶ ಇಟ್ ಬೋತ್ ಆರ್ ಸಾವರಿನ್. ಎರಡೂ ಕೂಡ ಸಾವರಿನ್. ಬಿಕಾಸ್ ಆಲ್ರೆಡಿ ಹೇಳಿದ್ದೇನೆ, ನೋ ಸ್ಟೇಟ್ ಇಸ್ ಯಾವ ಸ್ಟೇಟ್ನೋ ಸಾವರಿನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಸ್ಟೇಟು ಸಾವರಿನ್. ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ಕಂಟ್ರಿ ಇಫ್ ಇಟ್ ಈಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ಬಿ ಅನ್ನೋ ಒಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಾಗ ಬಿ ಅನ್ನೋ ಕಂಟ್ರಿ ಈಸ್ ಬೇಸಿಕಲಿ ಇಟ್ ಇಸ್ ಸಾವರಿನ್. ಈ ಕಂಟ್ರಿ ತನ್ನಿಂತಾನಾಗೆ ತಗೋಪಯ್ಯೆ ನಾನು ಅಟ್ಯಾಕ್ ಮಾಡ್ಕೊ, ನನ್ನ ಸಾವರಿಟಿ ಎಲ್ಲ ಬಿಟ್ಕೊಟ್ಬಿಡ್ತೇನೆ, ಯು ರೂಲರ್ಸ್ ಅಂತಾರ ಅನ್ನಕ್ಕಾಗುತ್ತಾ? ನೋ, ಬಿಕಾಸ್ ಪೀಪಲ್ ಆರ್ ಗೋಯಿಂಗ್ ಟು ಅಪೋಸಿಟ್. ಅರೆ ಯಾರು ನನ್ನ ದೇಶ ಯಾರೋ ಬೇರೆ ದೇಶದಲ್ಲಿ ಬಂದು ನನ್ನ ಆಳ್ತಾನ ಬಿಡ್ತೀವಿ ನಾವು? ಕ್ಯಾನ್ ಬಿ ಏಬಲ್ ಟು ಅಲೌ ಹಿಮ್ ಟು ರೂಲರ್ಸ್? ಬ್ರಿಟಿಷರು ಬಂದರು, ನಾವು ಬಿಟ್ವಾ ಅವ್ರನ್ನ? ಅದು ತುಂಬ ವರ್ಷಗಳ ಕಾಲ ಇದ್ರು, ಬಟ್ ಬಿಟ್ವಾ ಅದನ್ನ? ನೋ. ವೈ? ಬಿಕಾಸ್ ಅವರ್ ಕಂಟ್ರಿ ಹ್ಯಾಸ್ ಟು ಬಿ ರೂಲ್ಡ್ ಬೈ ಅವರ್ ಓನ್ ಪೀಪಲ್. It means people, what they are going to expect? People ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? People are always going to expect that our country should be sovereign. So that is the idea here. That is inalienable. Sovereignty is inalienable. It means no country in the world can transfer the power single-handedly. It is not possible. ಅದು ಹಂಗಾಗಲ್ಲ. So that is called sovereignty is inalienable. Right? Sovereignty is absolute, sovereignty is universal, and the sovereignty is inalienable. Are you understanding it? Very simple concept, guys. Very simple concept. Only thing like you have to understand it. ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. Next one is sovereign is a permanent. So already I have told you what is sovereignty. What they are telling here, sovereignty is a permanent one. Sovereignty is a permanent as a state, that is it can continue to exist as long as the state exists. State and sovereignty are irreplaceable ಅಂತ ಹೇಳ್ತಾರೆ. It means ಎಲ್ಲಿವರೆಗೂ ಒಂದು ದೇಶ ಇರುತ್ತೆ, until when one state is there, until that time sovereignty will be existed. ಯಾವ್ದಾರ ಒಂದು ದೇಶ ತೋರಿಸ್ಬಿಟ್ರಪ್ಪ ನನಗೆ, ಇಡೀ ವರ್ಲ್ಡ್ ಒಳಗಡೆ ಒಂದು ದೇಶ ತೋರಿಸ್ಬಿಟ್ರಪ್ಪ, ಸರ್ ಈ ಕಂಟ್ರಿ ಸಾವರಿನ್ ಇಲ್ಲಪ್ಪ, ಈ ಕಂಟ್ರಿ ನಾವು ಈಸಿಯಾಗಿ ಅಟ್ಯಾಕ್ ಮಾಡ್ಬಿಡ್ಬೋದು. ಯಾವ್ದಾದ್ರು ಒಂದು ಎಕ್ಸಾಂಪಲ್, ಕ್ಯಾನ್ ಯು ಗಿವ್ ಒನ್ ಎಕ್ಸಾಂಪಲ್ ಆಫ್ ಅ ಸ್ಟೇಟ್ ದಟ್ ಇಟ್ ಈಸ್ ನಾಟ್ ಅ ಸಾವರಿನ್? ನೋ, ಆಲ್ ದ ಕಂಟ್ರೀಸ್ ಆರ್ ಸಾವರಿನ್. ಯಾವಾಗ ಸ್ಟೇಟ್ ಹೋಗುತ್ತೋ ಅವಾಗ ಸಾವರಿಟಿ ಹೋಗುತ್ತೆ. ಫಸ್ಟ್ ಸ್ಟೇಟ್ ಹಂಗೆ ಇರುತ್ತೆ, ಸಾವರಿಟಿ ಹೋಗ್ಬಿಡುತ್ತೆ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟೇಟ್ ಇದೆ, ಎ ಅನ್ನೋ ಒಂದು ಸ್ಟೇಟ್ ಇದೆ. ಲೆಟ್ ಮಿ ಗಿವ್ ಎಕ್ಸಾಂಪಲ್ ಲೈಕ್ ದಿಸ್. ಸಿ ದೀಸ್ ಆರ್ ವೆರಿ ಲೈಕ್ ಅಪ್ಲೈಡ್ ಒನ್, ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ, ಬಟ್ ಅಂಡ್ ಥಿಯರಿ ಆಲ್ಸೋ. ಸೊ ಒಂದು ಸ್ಟೇಟ್ ಇದೆ, ದಿಸ್ ಒನ್ ಸ್ಟೇಟ್, ಇನ್ನೊಂದು ಸ್ಟೇಟು ಈ ರೀತಿ ಯಾವುದೋ ಒಂದು ಆಕಾರದಲ್ಲಿ ಇದೆ. ಸೊ ದೀಸ್ ಆರ್ ದ ಟೂ ಸ್ಟೇಟ್ಸ್. ಇವಾಗ ದಿಸ್ ಎ ಅನ್ನೋ ಸ್ಟೇಟ್, ಇದು ಬಿ ಅನ್ನೋ ಸ್ಟೇಟು. ಇವಾಗ ಎ ಅನ್ನೋ ಕಂಟ್ರಿ ಈಸ್ ಗೋಯಿಂಗ್ ಟು ಅಟ್ಯಾಕ್ ಆನ್ ಬಿ ಅನ್ನೋ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಿ ಅನ್ನೋ ಕಂಟ್ರಿನ ಅಂಟಿಲ್ ದೆನ್ ಎಲ್ಲಿವರೆಗೂ ಎ ಅನ್ನೋ ಕಂಟ್ರಿ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಸಾವರ್ನಿಟಿ ಇರುತ್ತೆ. ಬಿ ಅನ್ನೋ ಕಂಟ್ರಿಗೆ ಸಾವರ್ನಿಟಿ ಇರುತ್ತೆ. ವೆನ್ ಎ ಅನ್ನೋ ಕಂಟ್ರಿ ಬಿ ಅನ್ನೋ ಕಂಟ್ರಿನ ಅಟ್ಯಾಕ್ ಮಾಡಿ ಫುಲ್ ಅದು ಕ್ಯಾಪ್ಚರ್ ತೊಗೊಂಡ್ಬಿಡ್ತಪ್ಪ ಅಂದರೆ ಅವಾಗ ಸ್ಟೇಟ್ ಈಸ್ ನಾಟ್ ಎಕ್ಸಿಸ್ಟ್. ಬಿ ಅನ್ನೋ ಸ್ಟೇಟೇ ಇರೋದಿಲ್ಲ. ಅವಾಗ ದೇರ್ ಇಸ್ ನೋ ಕ್ವೆಶನ್ ಆಫ್ ಸಾವರ್ನಿಟಿ. ವೆನ್ ದೇರ್ ಇಸ್ ನೋ ಸ್ಟೇಟ್, ನೋ ಸಾವರ್ನಿಟಿ.
When there is a no state, no sovereignty. But vice versa cannot be happen. When there is no sovereignty, no state and the head of Borodela. Because every state in the world are sovereign enough that no country can live without the sovereignty. Are you understanding it? Very simple concept that just you have to understand it. Alright? Chalo. We'll move on. Next over. Right? Next one. It is not permanent one that you came to know this. Artha aita permanent. Next what they are telling here, that is indivisible. Indivisible. So what is indivisible? Sovereignty is indivisible. That is, it cannot be divided. It exists as a whole. Gettel said that if a sovereignty is not absolute, no state exists. If a sovereignty is divided, more than one state exists. Wow, super statement it is. Superb statement it is. For example, let me take an example like this. Wonderful statement. Just you have to understand it. I think like this is going to help me in many central service examination. Help part of the fine. What they are telling here? They are telling here just something like this. One state is there. A another state is there. A another nation is there. What they are telling is sovereignty is indispensable. Athwa what they are telling here? Indivisible. Sorry, one sovereignty is indivisible. It means one country is there called A another country. It is indivisible. Indivisible ಅಂತ ಹೇಳ್ತಾರೆ. So what is indivisible? Sovereignty na divide ಮಾಡಕ್ಕೆ ಆಗೋದಿಲ್ಲ. For example, India is a sovereign country pa. ಹೌದಾ? So ಅಂದ್ರೆ India is a sovereign country ಅಂತ ಅಂದ್ರೆ ನಾರ್ದರ್ನ್ ಇಂಡಿಯಾ ಅಷ್ಟೇ ಸಾವರಿನ್, ಸದರ್ನ್ ಇಂಡಿಯಾ ಅಷ್ಟೇ ಸಾವರಿನ್ ಅಲ್ಲ ಅಂದ್ರೆ ನಾರ್ದರ್ನ್ ಇಂಡಿಯಾ ಅಷ್ಟೇ ಸಾವರಿನಪ್ಪ, ಸದರ್ನ್ ಇಂಡಿಯಾ ಸಾವರಿನ್ ಅಲ್ಲ ಅಂದ್ರೆ ಏನರ್ಥ ಆಗುತ್ತಾ? ಹಂಗೆ ಯಾವಾಗ ಆಗುತ್ತೋ ಅವಾಗ ಆ ದೇಶ ಒಡೆದು ಹೋಗುತ್ತೆ, ಎರಡು ಸ್ಟೇಟ್ ಆಗಿಬಿಡುತ್ತೆ. ಬಿಕಾಸ್ ಮೇಲ್ಗಡೆ ಒಂದು ಸಾವರಿನ್ ಆದರೆ ಕೆಳಗಡೆ ಒಬ್ಬರು ಸಾವರಿನ್ ಆಗಲೇಬೇಕಲ್ಲಪ್ಪ. ಒನ್ ಸ್ಟೇಟ್ ಒನ್ ಸಾವರಿಟಿ. ವೆನ್ ದೇರ್ ಇಸ್ ಅ ಟೂ ಸಾವರಿಟಿ, ಟೂ ಸ್ಟೇಟ್ಸ್ ವಿಲ್ ಬಿ ದೇರ್. ಆರ್ ಯು ಗೆಟಿಂಗ್? ಅರ್ಥ ಆಗ್ತಿದೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ? ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ one state means single sovereignty. When there is a two sovereignty, two states should be there because ಆ ಸ್ಟೇಟು ಅರ್ಧ ಒಡೆದು ಹೋಗ್ಬಿಟ್ಟಿರುತ್ತೆ. So that is the idea here. One sovereignty, one state. Two sovereignty, two states. So it cannot be divided. ಒಂದೇ ಸ್ಟೇಟ್ ಇತ್ತಂದ್ರೆ ಸಾವರ್ನಿಟಿನ you cannot divide it. It will go parallelly along the lines. You cannot divide the things. So that is what they are telling here. Very very beautiful statement. ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತಪ್ಪ. ಐ ಡೋಂಟ್ ನೋ, ನಿಮಗೆ ಫಸ್ಟ್ PUC ಕಲಿತಾ ಇದ್ದೀರಾ, ಚೆನ್ನಾಗಿ ಓದಿ. ಬಟ್ ಮುಂದೆ ಬಂದರೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಏನು ಓದ್ತೀರಿ, ಕೆಲವೊಬ್ರು ಓದ್ತಿರ್ತೀರಿ, ಇರುತ್ತೆ ಕೆಲವೊಬ್ಬರಿಗೆ. ಸರ್ ನಾನು ಇವಾಗಿಂದನೇ ಕೆಲವೊಬ್ರು ಲೈಕ್ ಐ ಹ್ಯಾವ್ ಕಮ್ ಅಕ್ರಾಸ್ ಮೆನಿ ಸ್ಟೂಡೆಂಟ್ಸ್, ನನ್ನ ಎಕ್ಸ್ಪೀರಿಯನ್ಸ್ 8 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀನಿ ನಾನು. ಸೊ ಫಸ್ಟ್ PUC ಸೆಕೆಂಡ್ PUC ಸ್ಟೂಡೆಂಟ್ಸು ಇವಾಗಿಂದನೇ ದೇ ಗೋಟ್ ಟು ಸ್ಟಾರ್ಟ್ ಪ್ರಿಪ್ರೇಷನ್ ಫಾರ್ UPSC ಆಗಿರಲಿ, ಸೆಂಟ್ರಲ್ ಸರ್ವಿಸ್ ಕಮಿಷನ್ ಆಗಿರಲಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಗಿರಲಿ, KPSC ಎಕ್ಸಾಮ್ಸ್ಗಾಗಿರಲಿ, SSC, CGL, MTS ಎಲ್ಲ ಸೆಂಟ್ರಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆಲ್ಲ ಓದ್ತಾ ಇರ್ತಾರೆ ಇವಾಗಿಂದನೇ ಓದ್ತಾರೆ. ಸೊ ಸ್ಟಾರ್ಟ್ ಸ್ಟಡಿಂಗ್ ನಾವ್ ಇಟ್ ಸೆಲ್ಫ್. ಇವಾಗಿಂದನೇ ಓದ್ರಪ್ಪ. ಇವತ್ತು ಕೂಡ ನೆವರ್ ಬಿ ಟೂ ಲೇಟ್. ಸೊ ನೀವು ಎಷ್ಟು ವೇಟ್ ಮಾಡ್ತೀರಾ, ಎಷ್ಟು ಲೇಟ್ ಮಾಡ್ತೀರಾ, ನೀವು ಸೆಟಲ್ ಆಗೋದು ಅಷ್ಟೇ ಅಷ್ಟೇ ಲೇಟ್ ಆಗುತ್ತೆ. ಸೆಟಲ್ ಆಗೋದು ಲೇಟ್ ಆದರೆ ಮದುವೆ ಆಗೋದು ಲೇಟ್ ಆಗುತ್ತೆ, ಮದುವೆ ಆಗೋದಾದರೆ ಮಕ್ಕಳಾಗೋದು ಲೇಟ್ ಆಗುತ್ತೆ, ಆಮೇಲೆ ಅಜ್ಜ ಆಗೋದು ಲೇಟ್, ಎಲ್ಲ ಕೊಲ್ಯಾಪ್ಸ್ಡ್, ಎವ್ರಿಥಿಂಗ್ ಕೊಲ್ಯಾಪ್ಸ್ಡ್. ಸೊ ದ್ಯಾಟ್ಸ್ ವೈ try to prepare from it now itself only. So what I'm trying to tell here is sovereignty. When there is one state, one sovereignty. When there is a two states, two sovereignty. Are you getting it? Are you understanding? All right. Next and the last thing is original. Sovereignty is always original. What they are telling original andre ಏನಪ್ಪ? Sovereignty is the original power of the state. It is state's own authority, neither delegated nor transferred to the state. What they are trying to say here, very simple. When ಯಾವಾಗ ಇಂಡಿಯಾ ಹುಟ್ಟುಕೊಳ್ತು, when
ಯಾವಾಗ ಇಂಡಿಯಾ ಹೊಟ್ಕೊಳ್ತು, ಫಾರ್ ಎಕ್ಸಾಂಪಲ್ ಇಂಡಿಯಾನ ತುಂಬ ಸಾವಿರ ವರ್ಷಗಳ ಹುಟ್ಕೊಂಡಿತ್ತು. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ನಮಗೆ ಲೈಕ್ ವಿ ಗಾಟ್ ಫ್ರೀಡಮ್ ಆನ್ 15th August 1947, that is true, ಹೌದಾ? ಸೊ ವಿ ಗಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಎನಾಕ್ಟೆಡ್ ಆನ್ January 26, 1950, that also we know. ಯಾವಾಗ ಲೈಕ್ ಆನ್ ವಿಚ್ ಡೇ ವಿ ಗಾಟ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್? January 26, 1950. So from this day until today, until this minute, until this second, India is a sovereign. India is a sovereign. India is a sovereign. It means it cannot be transferred to any nation. It cannot be transferred to any nation that ಒರಿಜಿನಲ್ ಸಾವರ್ನಿಟಿ ತೆಗೆದು ಹಾಕ್ತೀನಿ, ನಂದು ಓನ್ ಸಾವರ್ನಿಟಿ ತರ್ತೀನಿ ಇಲ್ಲಿ. ಯು ಕ್ಯಾನಾಟ್ ಡೂ ಇಟ್, ಆ್ಯಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ. ಸೊ ದಟ್ ಈಸ್ ಕಾಲ್ಡ್ ಒರಿಜಿನಲ್ ಜೂರಿಸ್ಡಿಕ್ಷನ್. ಇದು ಒರಿಜಿನಲ್ ಸಾವರ್ನಿಟಿ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ಬೇಗ ಹೇಳಿ. ಅರ್ಥ ಆಗ್ತಿದ್ಯಾ? ಬೇಗ ಹೇಳ್ರಿ, ಬೇಗ. ರೈಟ್, ಶಾಲ್ ವಿ ಮೂವ್ ಆಗುವ ಮುಂದೆ. ಮುಂದೋಗೋಣ. ಚಲೋ, ನೋಡ್ರಿ ಮುಂದೆ. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಸಿ, ದಟ್ ಈಸ್ ವಾಟ್ ಈಸ್ ಲಾ. ಇಷ್ಟೊತ್ತ ನಾವು ಸಾವರ್ನಿಟಿ ಅಂದ್ರೆ ಏನಂತ ನೋಡಿದ್ವಿ. ನವ್ ವಿ ಹ್ಯಾವ್ ಟು ಸಿ ವಾಟ್ ಈಸ್ ಲಾ. ಲಾ ಅಂದ್ರೆ ಏನಂತ ನೋಡ್ತೀವಿ. ಸರ್, ವಾಟ್ ಈಸ್ ಲಾ? ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಈಸ್ ಲಾ? ಲಾ ಇಸ್ ಅ ರೂಲ್, ಹೌದಾ? ಲಾ ಇಸ್ ಅ ರೂಲ್, ರೆಗ್ಯುಲೇಷನ್ or a principle of a state which is formulated and enforced by the government. Why? To run what? To run a self-sufficient, to run a disciplined social structure. ಅಂದ್ರೆ ಒಂದು ಲಾ ಯಾವಾಗ ಬರುತ್ತಪ್ಪ? when we are going to implement a law. law ಅಂದ್ರೆ ಏನು ಫಸ್ಟು? law is the rules and regulations. ಯಾವಾಗ ಮಾಡ್ತೀವಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್? when there is a disorder in the society. ಅಂದರೆ ಒಂದು ಲಾ ಯಾವಾಗ ಮಾಡ್ತೀವಿ? ಟು ರನ್ ದ ಸೊಸೈಟಿ ಆರ್ಡರ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಅದೇ ಹೇಳಿದ್ನಲ್ಲ ಆಲ್ರೆಡಿ. ಏನು ಹೇಳಿದೆ? ಬೈಕ್ ಮೇಲೆ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗಬೇಕು. ಇಟ್ ಈಸ್ ಫಂಡಮೆಂಟಲ್ ಫಾರ್ ಎವ್ರಿ ಒನ್, ಫಾರ್ ಮೀ, ಫಾರ್ ಯು, ಫಾರ್ ಯುವರ್ ಫ್ರೆಂಡ್, ಫಾರ್ ಯುವರ್ ಮದರ್, ಫಾರ್ ಯುವರ್ ಫಾದರ್, ಫಾರ್ ಯುವರ್ ಬ್ರದರ್, ಎವ್ರಿ ಒನ್. ಬೈಕ್ ಮೇಲೆ ಹೋಗುವಾಗ ಯು ಹ್ಯಾವ್ ಟು ವಿಯರ್ ದ ಹೆಲ್ಮೆಟ್ ಅಂಡ್ ಯು ಹ್ಯಾವ್ ಟು ಗೋ. ನಿನ್ನ ಫ್ರೆಂಡ್ ಬರ್ತಾ ಇದ್ದ, ಅವನಿಗೂ ಹೆಲ್ಮೆಟ್ ಹಾಕ್ಸು ಕರ್ಕೊಂಡು ಹೋಗು. ಇಟ್ ಇಸ್ ಅನ್ ಲಾ. It is a law and it is a regulation and it is a principle of state. That principle of state, it means it is binding on everyone, that everyone should follow it, and it is enforced by the government. Very very simple concept. ನಿಮಗೆ ಗೊತ್ತಿರುತ್ತೆ ಲಾ ಅಂದ್ರೆ ಏನಂತ ಗೊತ್ತಿರುತ್ತೆ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಮೇಕ್ ಅ ಸೆಂಟೆನ್ಸ್ ಔಟ್ ಆಫ್ ದಿಸ್ ಅಂಡ್ ಯು ಹ್ಯಾವ್ ಟು ರೈಟ್ ಇನ್ ದ ಎಕ್ಸಾಮಿನೇಷನ್. ಅದನ್ನ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು, ಅದನ್ನ ಎಕ್ಸಾಮಿನೇಷನ್ ಒಳಗಡೆ ಬರೀಬೇಕು. ದ್ಯಾಟ್ ಈಸ್ ದ ಚಾಲೆಂಜ್ ಹಿಯರ್. ಅದರ್ವೈಸ್ ಕಾನೂನು ಲಾ ಅಂದರೆ ಯಾರಿಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕಾನೂನು ಅಂದರೆ ಎಲ್ರಿಗೂ ಗೊತ್ತಿದೆ ಕಾನೂನು ಅಂದರೆ ಏನಂತ. ಬಟ್ ಅದನ್ನು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಬರೀಬೇಕಲ್ಲ. ವಿ ಹ್ಯಾವ್ ಟು ಫಾರ್ಮ್ ದ ಸೆಂಟೆನ್ಸ್ ಅಲ್ವಾ, ಅಲ್ಲಿ ಚಾಲೆಂಜ್ ಬರುತ್ತೆ. ದೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಚಾಲೆಂಜ್. ಸೊ ಅದಕ್ಕೋಸ್ಕರ ಹೇಳೋದು ನಾನು, ಡೈಲಿ ಕ್ಲಾಸ್ ಅಟೆಂಡ್ ಆಗ್ರಿ, ಸೊ ದ್ಯಾಟ್ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ದ್ಯಾಟ್ ಇಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಸೊ ದ ಲಾ, right? Next, in that, modern government is composed of 3 organs, namely legislative, executive, judiciary. These 3 organs functions closely in relation to law.
ವಾಟ್ ದೇ ಆರ್ ಟೆಲಿಂಗ್ ಯು. ಲಾ ಅಂತ ಬಂದ ತಕ್ಷಣ 3 questions is going to come into picture. 3 ಕ್ವಶನ್ ಬರುತ್ತೆ. ಏನು ಸರ್ 3 ಕ್ವಶನ್ಸು? ಲಾ ಸರ್, ಹಾಗಾದ್ರೆ ಗೌರ್ಮೆಂಟ್ ಅವ್ರು ಮಾಡ್ತಾರೆ. ಆಲ್ ರೈಟ್. ಸೊ ಗೌರ್ಮೆಂಟ್ ಒಳಗಡೆ ಯಾರು ಸರ್ ಲಾ ಮಾಡ್ತಾರೆ? ಗೌರ್ಮೆಂಟ್ ಒಳಗಡೆ ಯಾರು ಲಾ ಮಾಡ್ತಾರೆ? ಆದಂತಹ ಲಾವನ್ನು ಯಾರು ಸರ್ ಇಂಪ್ಲಿಮೆಂಟ್ ಮಾಡ್ತಾರೆ? ವೆರಿ ಜೆನ್ಯೂನ್ ಕ್ವಶನ್. ಆ ಲಾ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಇದೆಯೋ ಇಲ್ವೋ, ಸರಿಯಾಗಿದೆಯೋ ತಪ್ಪಾಗಿದೆಯೋ? ಇವಾಗ ಗೌರ್ಮೆಂಟ್ ಒಂದು ಲಾ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಫಾಲೋ ಮಾಡೋಕ್ಕಾಗುತ್ತಾ? ನೋ. ವಿ ಹ್ಯಾವ್ ಟು ಕ್ವೆಶನ್ ಇಟ್. ಕ್ವೆಶನ್ ಮಾಡ್ಬೇಕು ಅದನ್ನ, ಸರಿ ಇದೆಯೋ ತಪ್ಪಿದೆಯೋ ಅಂತ. ಅಂದ್ರೆ ಹೂ ಇಸ್ ಗೋಯಿಂಗ್ ಟು ಫಾರ್ಮ್ ದ ಲಾ, ಹೂ ಇಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ಲಾ, ಹೂ ಇಸ್ ಗೋಯಿಂಗ್ ಟು ಚೆಕ್ ವೆದರ್ ಇಟ್ ಇಸ್ ಇನ್ ಅಗ್ರೀಮೆಂಟ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್. ಸೊ ದಟ್ ಹ್ಯಾಸ್ ಟು ಬಿ ಚೆಕ್ಡ್. ಸೊ ಯಾರ್ಯಾರು ಮಾಡ್ತಾರೆ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹಿಯರ್. ಪ್ಲೀಸ್ ಟ್ರೈ ಟು ಅಬ್ಸರ್ವ್ ಇಯರ್ ಕೇರ್ಫುಲಿ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಇವಾಗ ಹಂಗಾರೆ ವಾಟ್ ಆರ್ ದ 3 ಆರ್ಗನ್ಸ್ ಆಫ್ ದ ಗವರ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ 3 ಆರ್ಗನ್ಸ್ ಆಫ್ ದ ಗವರ್ಮೆಂಟ್. 3 organs of the government. First one is legislative, second one is executive, and third one is judiciary. ಹೌದಾ ಅಲ್ವಾ? ಹೌದಾ? ಫೈನ್. ಹಂಗಾರೆ ಲೆಜಿಸ್ಲೇಟಿವ್ ಏನು ಸರ್ ಮಾಡುತ್ತೆ? Legislative is going to frame the law. ಹೌದಾ? Legislative is going to frame the law. Executive ಏನು ಮಾಡುತ್ತೆ ಸರ್? Executive is going to implement the law. ಹೌದಾ ಅಲ್ವಾ? ಹೌದು. ಹಂಗಾರೆ ಸರ್ ಇವರು ಲೆಜಿಸ್ಲೇಟಿವ್ ಫ್ರೇಮ್ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ ಮಾಡ್ತಾರೆ. ಜುಡಿಷರಿ is going to check whether the law is correct or not. ಯಾವ ಆಧಾರದ ಮೇಲೆ ಕರೆಕ್ಟ್ ತಪ್ಪು ಅಂತ ಹೇಳ್ತಾರೆ ಸರ್? ನಾನು ಫಾರ್ ಎಕ್ಸಾಂಪಲ್ ನನಗೊಬ್ಬರು ಜಡ್ಜ್ ಇದಾರಪ್ಪ, ನನಗೆ ಸರಿ ಅನ್ಸುತ್ತೆ ಸರಿ ಅನ್ಬಿಡ್ಬೋದು, ನನಗೆ ತಪ್ಪು ಅನ್ಸುತ್ತೆ ತಪ್ಪು ಅನ್ಬಿಡ್ಬೋದು. ಅಂದರೆ ಆನ್ ವಾಟ್ ಬೇಸಿಸ್ ಜುಡಿಷಿಯರಿ ಇಸ್ ಗೋಯಿಂಗ್ ಟು ಥಿಂಕ್, ಜುಡಿಷಿಯರಿ ಇಸ್ ಗೋಯಿಂಗ್ ಟು ಡಿಸೈಡ್ ದ ಕನ್ಸರ್ನ್ ಲಾ ಇಸ್ ಕರೆಕ್ಟ್ ಆರ್ ರಾಂಗ್? ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಸರ್? ಆನ್ ದ ಬೇಸಿಸ್ ಆಫ್ Constitution. On the basis of Constitution, whether that law is in agreement with the Constitution, yes or not. For example, in Constitution, I have a fundamental rights. ಮೂಲಭೂತ ಹಕ್ಕುಗಳಿದಾವೆ ನನಗೆ. I have a fundamental right. ಅದರೊಳಗಡೆ let me give an example like this. Article 17 abolition of untouchability. ಅಸ್ಪೃಶ್ಯತೆಯನ್ನು ಮಾಡಬಾರ್ದು, ಅನ್ಟಚಬಿಲಿಟಿನ ಫಾಲೋ ಮಾಡಬಾರ್ದು, ಮಾಡೋ ಹಾಗಿಲ್ಲ, ಮಾಡಿದ್ರೆ ನಿಮಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಆರ್ಟಿಕಲ್ 17 ಹೇಳುತ್ತೆ. ಇಫ್ ಟುಮಾರೋ ಯಾವುದೋ ಒಬ್ಬ ವ್ಯಕ್ತಿ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಇಫ್ he is going to follow untouchabilityನ ಫಾಲೋ ಮಾಡ್ದ ಅಂತ ತಿಳ್ಕೊಡ್ರಿ. ಯಾರು ಅನ್ಟಚಬಲ್ ಶೋಷಣೆಗೆ ಒಳಗಾಗಿರ್ತಾರೋ ಸೊ ಹಿ ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್. ಏನು ಮಾಡ್ತಾರೆ ಅವರು? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ಏನು ಹೇಳ್ತಾರೆ? ಮೈ ಲಾರ್ಡ್ಸ್, ಸಿ ಹಿಯರ್, you have given article 17, you have means constitution has given article 17 that untouchability should be abolished, but the X person is following the untouchability and he is threatening me. There my fundamental right got to violated, ನನ್ನ fundamental right to violate ಆಯ್ತು. ಅವಾಗ ಜುಡಿಷಿಯರಿ ಏನು ಮಾಡುತ್ತೆ? ಓಹೋ, here the constitution is violating, the fundamental right of the person is violating. So ಈ ಎಕ್ಸ್ ಅನ್ನೋ ವ್ಯಕ್ತಿಗೆ ಏನು ಮಾಡ್ತಾರೆ? they are going to give a punishment. I'll try to give another example. ಒಂದು ಎಕ್ಸಾಂಪಲ್ ಕೊಡ್ತೀನಿ. What is the example, sir? For example, so let's try to understand judiciary role. ನೋಡ್ರಿ, ಈಗ judiciary, let me give an example like this. For example, there is a fundamental right for every citizen to go and live anywhere in the country. This is a fundamental right to every citizen. ಎಲ್ಲರಿಗೂ fundamental right ಇದೆ ಇದು, ಹೌದಾ? Tomorrow state government is going to issue the order that now onwards no Telugu speaking people
No Telugu speaking people should live in Bangalore. Bangalore ಒಳಗಡೆ ಇನ್ಮೇಲೆ ತೆಲುಗು ಸ್ಪೀಕಿಂಗ್ ಪೀಪಲ್ ಶುಡ್ ನಾಟ್ ಸ್ಟೇ ಇನ್ ಬ್ಯಾಂಗ್ಳೂರ್, ಪ್ಲೀಸ್ ಗೋ ಔಟ್ ಆಫ್ ಅವೇ. ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಡ್ರಿ, ಬ್ಯಾಂಗ್ಳೂರ್ ಒಳಗಡೆ ಇನ್ಮೇಲೆ ಯಾರು ತೆಲುಗು ಸ್ಪೀಕಿಂಗ್ ಪೀಪಲ್ ಶುಡ್ ನಾಟ್ ಬಿ ದೇರ್ ಅಂತ ಹೇಳುತ್ತೆ ಅಂತ ತಿಳ್ಕೊಡ್ರಿ. ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್? ಫಂಡಮೆಂಟಲ್ ರೈಟ್ ಟು ಗೋ ಅಂಡ್ ಲೀವ್ ಎನಿವೇರ್ ಇನ್ ದ ಕಂಟ್ರಿ. ಯಾವುದೇ ಪ್ಲೇಸಲ್ಲಿ ಹೋಗ್ಬಿಟ್ಟು ನೀವು ಮನೆ ಕಟ್ಕೊಂಡು ವಾಸ ಮಾಡಬಹುದು. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಟೇಕ್ ಮೈ ಎಕ್ಸಾಂಪಲ್ ಓನ್ಲಿ. Ravi, he is a Telugu speaking person ಅಂತ ತಿಳ್ಕೊಡ್ರಿ. So he is living in Bangalore. He started to feel like, अरे यार, I am a Telugu speaking people, but what state government is telling? Please don't live in Bangalore. But my fundamental right, my constitution is telling like every single citizen is having all the rights to go and live anywhere in the country. ಒಂದು ಸ್ಟೇಟ್ ಗೌರ್ಮೆಂಟ್ ಹಿಂಗೆ ಹೇಳ್ತಿದೆ, ಕಾನ್ಸ್ಟಿಟ್ಯೂಷನ್ ಹಿಂಗೆ ಹೇಳ್ತಿದೆ, ಎರಡು ವಿರುದ್ಧವಾಗಿದೆ. ಯಾವುದನ್ನು ಫಾಲೋ ಮಾಡಬೇಕು ಇವಾಗ? ಸೊ ರವಿ ವಿಲ್ ರನ್ ಇನ್ ಟು ದ ಜುಡಿಷರಿ. ಸುಪ್ರೀಂ ಕೋರ್ಟ್ಗೆ ಓಡೋಗ್ತಾನೆ. ರವಿ ಏನು ಮಾಡ್ತಾನೆ? ಸುಪ್ರೀಂ ಕೋರ್ಟ್ಗೆ ಓಡೋಗ್ಬಿಡ್ತಾನೆ. ಹೋಗ್ಬಿಟ್ಟು, ಮೈ ಲಾರ್ಡ್, ಸಿ ಹಿಯರ್, ಸಿ ದ ಲಾ ಪಾಸ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಈ ಲಾ ತೆಲುಗು ಸ್ಪೀಕಿಂಗ್ ಪೀಪಲ್ ಬೆಂಗಳೂರಲ್ಲಿ ಇರಬಾರ್ದು ಅಂತ ಹೇಳ್ತಿದೆ. ಬಟ್ ಕಾನ್ಸ್ಟಿಟ್ಯೂಷನ್ ವಾಟ್ ಇಟ್ ಇಸ್ ಟೆಲಿಂಗ್, ಆಲ್ ದ ಸಿಟಿಸನ್ ಇಸ್ ಹ್ಯಾವಿಂಗ್ ರೈಟ್ ಟು ಸೆಟಲ್ ಆರ್ ಲೀವ್ ಎನಿವೇರ್ ಇನ್ ದ ಕಂಟ್ರಿ ಅಂತ ಹೇಳ್ತಾ ಇದೆ. ಎರಡೂ ಕೂಡ ವಿರುದ್ಧವಾಗಿದ್ದಾವಲ್ಲಪ್ಪ. ಮೈ ಲಾರ್ಡ್, ಪ್ಲೀಸ್ ಗಿವ್ ಮಿ ಸಚ್ ಜಸ್ಟಿಸ್. ನನ್ನ ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಿದೆ. ಅವಾಗ ಜುಡಿಷಿಯರಿ ಇಸ್ ಗೋಯಿಂಗ್ ಟು ಚೆಕ್ ದಿಸ್ ಲಾ, ಯಾವುದು ಸ್ಟೇಟ್ ಗೌರ್ಮೆಂಟ್ ಪಾಸ್ ಮಾಡಿದಂಥ ಲಾ, ವೆದರ್ ಈಸ್ ದಿಸ್ ಇನ್ ಅಗ್ರಿಮೆಂಟ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್. ಯಾ, ಲೇಟರ್ ಇಟ್ ಕೇಮ್ ಟು ನೋ ದಟ್ ಇಟ್ ಈಸ್ ನಾಟ್ ಇನ್ ಅಗ್ರಿಮೆಂಟ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಇದು ಕಾನ್ಸ್ಟಿಟ್ಯೂಷನ್ಗಿನ್ನ ಅಪೋಸಿಟ್ ಆಗಿದೆ. ಸೊ ಅವಾಗ ಈ ಲಾನ ಅನ್ಕಾನ್ಸ್ಟಿಟ್ಯೂಷನ್, ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ವೇರ್ ವಿ were telling, I was telling what is the role of legislative who are going to make a law, executive who are going to implement the law, judiciary who are going to check whether the implemented law or passed law is in agreement with the constitution or not. Very simple. So these are the organs of the government. That everyone should keep in mind. Are you understanding this point? Are you understanding? This is how the things are going to run. ಈ ರೀತಿ ಹೋಗ್ತಾ ಇರುತ್ತೆ. So be very careful about this. Not only with your first PUC, but any competitive examination. If you know this much basics, you can go up to UPSC level. ಇಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಇವಾಗಿಂದನೇ ಪ್ರಿಪ್ರೇಷನ್ ಮಾಡಪ್ಪ. ಫಸ್ಟ್ PUC ಓದ್ತಿದ್ರು, ಸೆಕೆಂಡ್ PUC ಓದ್ತಿದ್ರು, ಏನೇ ಓದ್ತಿರಿ, ಜಾಬ್ಗೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ದೇವರ ಕೆಲಸ ಮಾಡಬೇಕು, ದೇವರ ಕೆಲಸ ಬೇಕು ಅಂದರೆ ದೇವರನ್ನ ಅಷ್ಟು ಈಸಿಯಾಗಿ ರೀಚ್ ಆಗೋಕ್ಕಾಗೋದಿಲ್ಲ. ದೇವರನ್ನ ರೀಚ್ ಆಗ್ಬೇಕಾದ್ರೆ ತಪಸ್ಸು ಮಾಡಬೇಕು. ಹೆಂಗೆ ತಪಸ್ಸು ಮಾಡೋದು? ಓದ್ರಿ ಸರಿಯಾಗಿ, ಕ್ವಶನ್ಸ್ ಕೇಳ್ರಿ, ಕ್ಲಾಸಿಗೆ ಬರ್ರಿ, ಜಸ್ಟ್ ಸ್ಟಾರ್ಟ್ ಕ್ವೆಶನಿಂಗ್ ಇಟ್. ಸರ್ ಇದೇನಕ್ಕೆ ಏನಕ್ಕೆ ಸರ್ ಎಕ್ಸಿಕ್ಯೂಟಿವೇ ಏನಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು? ಎಕ್ಸಿಕ್ಯೂಟಿವ್ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿದ್ರೆ ಏನಾಗುತ್ತೆ ಸರ್? ಲೆಜಿಸ್ಲೇಟಿವ್ ಸರಿಯಾಗಿ ಲಾನ ಮಾಡಲಿದ್ರೆ ಏನಾಗುತ್ತೆ ಸರ್? ಇಫ್ ಜುಡಿಷಿಯರಿ ಇಸ್ ನಾಟ್ ಗೋಯಿಂಗ್ ಟು ಡೂ ಪ್ರಾಪರ್ಲಿ ವರ್ಕ್ ಮಾಡಿದ್ರೆ ಏನಾಗುತ್ತೆ? ದಟ್ ವಿಲ್ ಬಿಕಮ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬಿಡುತ್ತೆ. ಹಂಗೆ ಹೇಳ್ಬಾರ್ದು. ಸೊ ಇಟ್ ಮೀನ್ಸ್ ಸ್ಟಾರ್ಟ್ ಕ್ವೆಶನಿಂಗ್ ಅಸ್. ಕ್ವೆಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು the strength. It's going to give you the strength to study more and more. So that will help you out in your examination. Whatever you are going to study, first PUC, second PUC, degree, graduation, do help with it. But start questioning. The law itself, the constitution itself is a constitution frame agide hange. Constitution ಏನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫ್ರೇಮ್ ಆಯ್ತಲ್ಲ, ಸುಮ್ಮನೆ ಒಂದು ಕಾನ್ಸ್ಟಿಟ್ಯೂಷನ್ ಬರೆಯಲಿಲ್ಲ. They started to ask the question, ಫಂಡಮೆಂಟಲ್ ರೈಟ್ಸ್ ಏನಕ್ಕೆ ಬೇಕು ನಮಗೆ? ವೈ ವಿ ನೀಡ್ ಟು ಹ್ಯಾವ್ ಅ ಫಂಡಮೆಂಟಲ್ ರೈಟ್ಸ್? ವೈ ವಿ ನೀಡ್ ಟು ಹ್ಯಾವ್ ಅ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ? ಬ್ರ್ಯಾಂಡಿಷನ್ ಆಫ್ ಆರ್ಮ್ಸ್ ಇರಬಾರ್ದು, ಅಬಾಲಿಷ್ ಆಫ್ ಟೈಟಲ್ಸ್ ಆಯಿತು. ಸೊ ಅಂದರೆ ಲೈಕ್ ಐ ಡೋಂಟ್ ಲೈಕ್ ಯು ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್, ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ನಿಮಗೆ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್, ಸ್ಟಾರ್ಟ್ ಕ್ವೆಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರು. Start questioning it so that you'll come to know about how the things are running. So this is something about law ಅಂದ್ರೆ ಅರ್ಥ ಆಯ್ತಾ? ಸೊ ಡಿಫ್ರೆಂಟ್ ಆರ್ಗನ್ಸ್ ಆಫ್ ದ ಗೌರ್ಮೆಂಟ್ ಅಂತ ಬಂದರೆ ಲೆಜಿಸ್ಲೇಟಿವ್ಸ್, ಎಕ್ಸಿಕ್ಯೂಟಿವ್ಸ್, ಜುಡಿಷಿಯರಿ.
legislatives, executives, and the judiciary. That is called a law. That is called as a law. Are you getting it? ಅರ್ಥ ಆಗ್ತಿದ್ಯಪ್ಪ? ಬೇಗ ಬೇಗ ಹೇಳ್ರಿ, ಲೈಕ್ ಮಾಡ್ರಿ. ಮೊದಲ ಫಸ್ಟ್ ಲೈಕ್ ದ ಕ್ಲಾಸ್. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ರಿ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್, ಫೈನ್. So I think if you have any question, you can just ask me. Otherwise, we'll end the session. I think like you people don't have any questions. So yaar nodtara bega, thank you so much. Thanks for joining the session. So bega nodri, like ಮಾಡಿ, share ಮಾಡಿ, subscribe ಮಾಡೋದು very very important. Like ಮಾಡ್ಕೊಡ್ರಿ, share ಮಾಡ್ಕೊಡ್ರಿ, subscribe ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ನಲ್ಲಿ ಮುಗಿಸ್ತಾ ಇದ್ದೀನಿ. In the words of Unacademy, let's crack PU board examination. Until next time, God bless you and Jai Hind.